ಸ್ತೋತ್ರ. ಹಲ್ಲೆಲೂಯಾ. ಓಕೆ, ಈಗ ನಾವು ಎರಡನೇ ವಾಕ್ಯ ಕೇಳೋದಕ್ಕೆ ಸಿದ್ಧವಾಗೋಣ. ನಮ್ಮ ಮನೆಯನ್ನು ಕೇಳಿ, ನಾವು ಯಾವಾಗ ಕರೆದ್ರೂ ಕೂಡ ಸಾರಿಲ್ಲ ಅನ್ನೋದಿಲ್ಲ. ಕರೆದ ತಕ್ಷಣ ಇಮ್ಮಿಡಿಯೇಟ್ಲಿ ಕೂಡ ಸಾರ್ ಬರ್ತೀನಿ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಬಂದಿರುವ ಸಾರ್ ಅವರಿಗೆ ವಾಕ್ಯ ಕೇಳೋದಕ್ಕೆ ಬರುವಾಗ ನಾವು ಚಪ್ಪಳ ತಟ್ಟುತ್ತಾ ಸ್ವಾಗತ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಚೆನ್ನಾಗಿದ್ದೀರಿ? ದೇವರ ಸನ್ನಿಧಾನದಲ್ಲಿ ಹೊರಗಡೆ ಇಷ್ಟು ಬಿಸಿಲಿದ್ರೆ ಒಳಗಡೆ ಇಷ್ಟು ತಣ್ಣಗೆ ಆರಾಧನೆ ಮಾಡ್ತಾ ಇದೀವಿ. ಅಲ್ಲಿಂದ ಬರುವಾಗ ಶಬ್ದ ಕೇಳಿಸಿ ಬಹಳ ಖುಷಿ ಆಯ್ತು ನನಗೆ. ಅಂತ ತುಂಬ ಚಂದಾದಂಥ ಮ್ಯೂಸಿಕ್ ಕೇಳಿಸ್ಕೊಳ್ಳುವಾಗ ದೇವ್ರು ನಿಜವಾಗ್ಲೂ ಎಲ್ಲೋ ನಮಗೋಸ್ಕರ ಕಾರ್ಯ ಮಾಡ್ಲಿಕ್ಕೆ ರೆಡಿಯಾಗಿದ್ದಾನೆ. ನಾವು ರೆಡಿಯಾಗಿರ್ಬೇಕಷ್ಟೇ. ಹಲ್ಲೆಲೂಯಾ. ಏನೇ ಇದ್ರೂ ಕೂಡ ನಮ್ಮ ಮನೋಭಾವನೆ ಒಂದೇ, ಪ್ರಾರ್ಥನೆ ಮಾಡೋದಷ್ಟೇ. ಕೆಲವರಿಗೆ ಉಪವಾಸ ಮಾಡಕ್ಕೆ ಆಗುತ್ತೆ, ಕೆಲವು ಉಪವಾಸ ಮಾಡಕ್ಕೆ ಆಗಲ್ಲ. 12 hours ಫಾಸ್ಟಿಂಗ್ ಪ್ರೇಯರ್, ಇವು 12 ತಾಸು ಯಾವ ಉದ್ದೇಶದಿಂದ ಬಂದಿದ್ದು ನನಗೆ ಗೊತ್ತಿಲ್ಲ. ಬಹುಶಃ ಮಕ್ಕಳಿಗೆ ಮದುವೆ ಆಗ್ಬೇಕು ಅಂತೇಳಿ, ಅಥವಾ ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು ಅಂತೇಳಿ, ಇಲ್ಲ ಜಾಬ್ ಸಿಗ್ಬೇಕು ಅಂತೇಳಿ, ಒಳ್ಳೆ ಆರೋಗ್ಯ ಬೇಕು ಅಂತೇಳಿ, ಮನೆಯಲ್ಲಿ ನೆಮ್ಮದಿ ಬೇಕಂತೇಳಿ, ಇವ್ರು ಒಳ್ಳೆಯವ್ರು ಆಗ್ಬೇಕು ಅಂತೇಳಿ, ಇವರು ದೇವ್ರ ಕಡೆ ಬರಬೇಕು, ಏನೆಲ್ಲ ಇರ್ತವೆ. ಆದರೆ ಅವೆಲ್ಲವೂ ನೆರವೇರ್ಬೇಕಂದ್ರೆ ನೀನು ದೇವರಿಗೆ ಸಿಗಬೇಕಷ್ಟೇ. ದೇವ್ರ ಕೈಯಲ್ಲಿ ನೀನು ಸಿಗ್ಬೇಕು. ಬಹಳ ಸುಲಭ ನಿನಗೆ ಜಾಬ್ ಕೊಡೋದು, ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ, ಇವೆಲ್ಲವೂ ಬಹಳ ಬಹಳ ಸುಲಭ ದೇವರಿಗೆ. ಫಸ್ಟ್ ನಾವು ದೇವ್ರನ್ನ ಹತ್ರ ಅವೈಲಬಲ್ ಆಗ್ಬೇಕು. ಆದ್ರೆ ನಾನು ಸಿದ್ಧನಾಗಿ ಅವೈಲಬಲ್, ಆತನ ಕೈಯಲ್ಲಿ ನಾನು ಇದ್ದಾಗ ಆತ ಏನಾದ್ರೂ ಕೆಲಸ ಮಾಡಕ್ ಸಾಧ್ಯ. ಈ ಮೈಕ್ ನನ್ನ ಕೈಯಲ್ಲಿ ಇಲ್ಲ ಅಂದ್ರೆ ನಾನು ಇದನ್ನು ಉಪಯೋಗ ಮಾಡೋಕ್ಕಾಗಲ್ಲ. ಎಷ್ಟು ಕಾಸ್ಟ್ಲಿ ನಾನು ಉಪಯೋಗ ಮಾಡೋಕ್ಕಾಗಲ್ಲ, ಅದು ವೇಸ್ಟ್ ಆಗುತ್ತೆ. ಅಯ್ಯೋ, ನಾನು ಉಪಯೋಗಿಸಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಇಲ್ಲ. ಇವತ್ತು ನೀನು ಬಂದಿದೀಯಾ, ಯಾವ ರಿಕ್ವೆಸ್ಟ್ ಇಂದ ಬಂದು ಕೇಳಕ್ ನನಗೆ ಅಧಿಕಾರ ಇಲ್ಲ. ಆದ್ರೆ ಯಾವ ಮನಸ್ಸಿನಿಂದ ಬಂದಿದ್ದೀ ಅದು ಬಹಳ ಇಂಪಾರ್ಟೆಂಟ್. ನಿನ್ನ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಪಕ್ಕಿಗಿಟ್ಬಿಡು, ನಿನ್ನ ಆಶೆಗಳೆಲ್ಲ ಪಕ್ಕಿಗಿಟ್ಬಿಡು. ಒಂದು ನಿರ್ಧಾರ ಮಾಡು, ಸ್ವಾಮಿ ನಾನು ನಿನ್ನಿಂದ ಉಪಯೋಗಿಸಲ್ಪಡಬೇಕು, ನಾನು ನಿನ್ನಿಂದ ಮತ್ತೆ ಪ್ರಸಂಗ ಮಾಡೋ ಅಂತಾರೆ ಪಾಸ್ಟ್ ಅಂತ ಭಯ ಪಡ್ಬೇಡ್ರಿ. ನೀವು ಪ್ರಸಂಗ ಮಾಡ್ಬೇಕು, ಎಲ್ರೂ ಪ್ರಸಂಗ ಮಾಡ್ಬೇಕು ಅಂತಿಲ್ಲ. ಎಲ್ರೂ ಇವ್ರ ತರ ವಾದ್ಯಗಳು ಬಾರಿಸ್ಬೇಕು, ಹಾಡಾಡಬೇಕು ಅಂತಿಲ್ಲ. ಎಲ್ರೂ ಈ ತರ ವಾಕ್ಯ ಹೇಳಬೇಕು, ರೋಗಿಗಳಿಗೆ ವಾಸಿ, ಆತರ ಏನು. ನೀನ್ ಇರುವಂತ ಸ್ಥಳದಲ್ಲಿ, ದೇವರು ನಿನ್ನ ಇಟ್ಟಂತ ಪರಿಸ್ಥಿತಿಯಲ್ಲಿ ದೇವರ ಸಾಧನವಾಗಿರ್ಬೇಕು. ಏನಾಗಿರ್ಬೇಕು? ದೇವರ ಇನ್ಸ್ಟ್ರೂಮೆಂಟ್ ಆಗಿರ್ಬೇಕು. ಆತನ ಉಪಯೋಗಿಸೋದಕ್ಕೆ ರೆಡಿಯಾಗಿರ್ಬೇಕು. ಬೈಬಲ್ ಅಲ್ಲಿ ಅರಸುಗಳ ಪುಸ್ತಕ ಅಂತಿದೆ. ಮೊದಲನೇ ಅರಸುಗಳು, ಎರಡನೇ ಅರಸುಗಳು ನೋಡೋದು ಬೇಡ. ಅಲ್ಲಿ ಒಂದು ಘಟನೆ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂದ್ರೆ, ಕುಷ್ಠರೋಗಿಯಾದ ನಾಮಾನನು ವಾಸಿಯಾದದ್ದು ಅಂತ. ಈ ನಾಮಾನ ಯಾರು ಅಂದ್ರೆ ಒಬ್ಬ ದೊಡ್ಡ ಮಿಲಿಟರಿ ಆಫೀಸರ್, ಚೀಫ್ ಕಮಾಂಡಿಂಗ್ ಆಫೀಸರ್, ದೊಡ್ಡ ಮಿಲಿಟರಿ ಆಫೀಸರ್. ಎಷ್ಟು ದೊಡ್ಡ ಆಫೀಸರ್ ಅಂದ್ರೆ ರಾಜನ ಜೊತೆಗೆ ದಿನಾ ಬೆಳಿಗ್ಗೆ ಕುತ್ಕೊಂಡು ಮಾತಾಡಬೇಕು. ದಿನ ರಾಜ ಆತ ಕೂತ್ಕೊಂಡು ಟೀ ಕುಡಿಯೋದು. ರಾಜ ಆದ್ಮೇಲೆ ಆ ದೇಶದಲ್ಲಿ ಈತನೇ ಮಿಲಿಟರಿ ಆಫೀಸರ್. ಅಷ್ಟು ದೊಡ್ಡ ರ್ಯಾಂಕು. ಆತ ಮಹಾಪರಾಕ್ರಮಿ ಆಗಿದ್ದ, ದೊಡ್ಡ ಯುದ್ಧವೀರನಾಗಿದ್ದ. ರಾಜ ಹೇಳ್ತಾನೆ, ನಾಮಾನ, ಆ ದೇಶದ ಮೇಲೆ ಯುದ್ಧ ಮಾಡಿ, ನೀನು ಹೋಗಿ ಯುದ್ಧ ಮಾಡಿ ಗೆದ್ಕೊಂಡ್ಬರ್ಬೇಕು ಅಂದ್ರೆ ಹೋಗಿ ಅಲ್ಲಿರುವಂತ ರಾಜನನ್ನ ಸದೆ ಬಡಿದು ಅಲ್ಲಿರೋ ಕೊಳ್ಳೆ ಎಲ್ಲ ಹೊಡ್ಕೊಂಡು ಬಂದು, ಕೊಳ್ಳೆ ಅಂದ್ರೇನು? ಆ ದೇಶದಲ್ಲಿರ್ತಕ್ಕಂಥ ಬೆಳ್ಳಿ, ಬಂಗಾರ, ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಂಡು, ಅದರ ಜೊತೆಗೆ ಅಲ್ಲಿರುವಂತ ಯೌವನಸ್ಥರನ್ನ, ಗಟ್ಟಿಮುಟ್ಟಾದಂತ ಯುವಕರನ್ನ, ಯುವತಿಯರನ್ನ, 12-13 ವರ್ಷದ ಪ್ರಾಯದ ಬಾಲಕರು, ಬಾಲಕಿಯರನ್ನೆಲ್ಲ ತಮ್ಮ ದೇಶಕ್ಕೆ ತಗೊಂಡ್ಬರ್ತಾ ಇದ್ರು. ಯುದ್ಧ ಕೈದಿಗಳಂತೆ, ಯುದ್ಧ ಕೈದಿಗಳು. ಅವ್ರು ಎಳ್ಕೊಂಡ್ಬರ್ತಾ ಇದ್ರು ಇಲ್ಲಿಗೆ. ಬಂದು ಅವ್ರಿಗೆ ಹೆಂಗೆ ಬೇಕೋ ಹಂಗ ಅವ್ರನ್ನ ಸರ್ವೆಂಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು. ದಾನಿಯೇಲ ಅದೇ ತರ ಯುದ್ಧ ಕೈದಿಯಾಗಿ ಬಂದ. ಶದ್ರಕ್, ಮೇಷಕ್, ಅಬೇದ್ನೆಗೋ ಹಂಗೆ ಯುದ್ಧ ಕೈದಿಗಳಾಗಿ ಬಂದ್ರು. ಯೋಸೇಫ ಹಂಗೆ ಕೈದಿಯಾಗಿದ್ದ. ಇಲ್ಲಿ ಈ ನಾಮಾನ ಹೋಗಿ ಅಲ್ಲಿ ಯುದ್ಧ ಮಾಡಿ ಗೆದ್ದು ಅಲ್ಲಿಂದ ಕೈದಿಗಳು ತಂದಾಗ ಬಹಳಷ್ಟು ಜನ ಇದ್ರು. ಅದರಲ್ಲಿ ಚಿಕ್ಕ ಹುಡುಗಿ ಇದ್ಲು. ಅವಳನ್ನ ನಾಮಾನ ತನ್ನ ಮನೆಯಲ್ಲಿ ಸರ್ವೆಂಟ್ ಆಗಿ ಇಟ್ಕೊಂಡ. ಯಾಕೆ ಇಟ್ಕೊಂಡ ನಮಗ್ ಗೊತ್ತಿಲ್ಲ. ಅವಳು ನೋಡಕ್ ಚಂದಿದ್ಲು, ಬಹಳ ಸೂಕ್ಷ್ಮವಾಗಿದ್ಲು, ತುಂಬಾ ನೀಟಾಗಿದ್ಲು, ಬಹಳ ವಿನಯದಿಂದ ಇದ್ಲು. ಹೇಳಿದ ಏನಂತ ನಮ್ಗೆ ಗೊತ್ತಿಲ್ಲ. ಒಟ್ಟು ದೇವರು ಆ ಮಗಳನ್ನ
ನಾಮಾನನ ಮನೆಯಲ್ಲಿ ಹೌಸ್ ಮೇಡ್ ಸರ್ವೆಂಟ್ ಆಗಿ ಇರಿಸಿದ. ಸರ್ವೆಂಟ್ ಕೆಲಸ ಏನು? ಅಂಟ್ಲು ತೊಮ್ಮೆ ಪನಿ, ಎಂಜಿಲ್ ಪಾತ್ರೆ ತೊಳಿಬೇಕು, ಕಸ ಮುಸುರೆ ಮಾಡಬೇಕು, ಅವ್ರು ಕೊಟ್ಟಿ ತಿನ್ಬೇಕು, ಅವ್ರು ತೋರಿಸಿದ ಜಾಗದಲ್ಲಿ ಮಲ್ಕೋಬೇಕು, ಬಾಯಿ ತೆಗೆದು ಏನು ಮಾತಾಡಂಗಿಲ್ಲ. ದೇಶ ಬೇರೆ, ಭಾಷೆ ಬೇರೆ, ಜನರು ಬೇರೆ, ಅವರ ಸಂಸ್ಕಾರನೇ ಬೇರೆ, ಅವರಿರುವಂತ ಮನೆ ಪರಿಸ್ಥಿತಿ ಬೇರೆ. ಹೇಳಿ ಕೇಳಿ ದೊಡ್ಡ ಮಿಲಿಟರಿ ಆಫೀಸರ್ ಮನೆ. ಆ ಚಿಕ್ಕ ಹುಡುಗಿ ಆ ಮಿಲಿಟರಿ ಆಫೀಸರ್ ಹೆಂಡತಿಗೆ ಪರ್ಸನಲ್ ಸರ್ವೆಂಟ್ ಆಗಿದ್ಲು. ಆ ಒಡತಿಗೆ ಆಕಿನ ಕೆಲಸ ಎಲ್ಲ ಮಾಡುವಂತ ಸರ್ವೆಂಟ್ ಆಗಿರ್ಲಿ ಚಿಕ್ಕ ಹುಡುಗಿ. ಇದು ಬ್ಯಾಕ್ ಗ್ರೌಂಡ್. ಏನ್ ಕೆಲಸ ಮಾಡ್ತಾಳ ಹುಡುಗಿ? IAS ಆಫೀಸರ, ಅವ್ರ ಮನೆ ಆಫೀಸರ್, ಮ್ಯಾನೇಜರ, ಡ್ಯಾಮೇಜರ, ಸರ್ವೆಂಟ್. ಅರ್ಥ ಆಗ್ತಾ ಇದೆಯಾ? ಬಹಳ ಕಡಿಮೆ ಕೆಲಸ. ಆ ಮಿಲಿಟರಿ ಆಫೀಸರ್ ಮನೆಯಲ್ಲಿ ತುಂಬಾ ಸಣ್ಣ ಕೆಲಸ, ಯಾರಿಗೂ ಬೇಡವಾದ ಕೆಲಸ ಮಾಡುವಂತ ಹುಡುಗಿ ಚಿಕ್ಕ ಹುಡುಗಿ. ಅವಳು ಕೆಲಸ ಮಾಡ್ಕೊಂತ ಸುಮ್ಮನೆ ಇದ್ಲಷ್ಟೇ. ಆ ಮಿಲಿಟರಿ ಆಫೀಸರ್ ಪ್ರತಿ ದಿವಸ ಹೋಗುವಾಗ ಬರುವಾಗ ಬಹಳ ಗಂಭೀರವಾಗಿ ಹೋಗ್ತಾ ಇದ್ದ, ಬಹಳ ಗಂಭೀರವಾಗಿ ಬರ್ತಾ ಇದ್ದ. ಆ ಮಿಲಿಟರಿ ಆಫೀಸರ್ಸ್ ನೋಡಿದ್ರೆ ಎಲ್ಲ ಬ್ಯಾಡ್ಜಸ್ ಹಾಕೊಂಡು, ಅವ್ರಿಗೆ ಬಂದಂತ ಪ್ರಶಸ್ತಿಗಳೆಲ್ಲ ಹಾಕೊಂಡು, ಕ್ಯಾಪ್ ಹಾಕೊಂಡು ಹೋದ್ರೆ ಅಲ್ಲೆಲ್ಲ ತುತ್ತೂರಿ ಊದ್ತಾರೆ, ಸಲ್ಯೂಟ್ ಹೊಡಿತಾರೆ. ಆತ ಹೋದ ತಕ್ಷಣ ರಥ ತೆಗಿತಾರೆ, ಎಲ್ಲ ರಥದ ಕುತ್ಕೊಂತಾನೆ. ಒಂದಿಷ್ಟು ಕುದುರೆಗಳು ಆತನ ಹಿಂದೆ ಹೋಗ್ತವೆ, ಬರ್ತಾ ಇದಾರೆ ಸಾರ್ ಅಂತ ಮುಂದೆ ಒಬ್ಬನ ಹೇಳ್ತಾನೆ. ಬಹಳ ಮಿಲಿಟರಿ ತುಂಬಾ ಕಡಕ್ ಇರುತ್ತೆ. ಎಲ್ಲವನ್ನ ಚಿಕ್ಕ ಹುಡುಗಿ ನೋಡ್ತಾ ಇದ್ಲು. ಆತ ವಾಪಸ್ ಬರೋರು ಅಷ್ಟೇ ಗ್ರ್ಯಾಂಡ್. ಸಾರ್ ಬಂದ್ರು, ಎಲ್ಲ ತುತ್ತೂರಿ ಊದೋದು, ಎಲ್ಲರದ್ದು ಸೆಲೆಕ್ಟ್ ಮಾಡೋದು. ಬಂದ್ಮೇಲೆ ರಥ ಒಂದ್ ಕಡೆ, ಆತ ಒಂದ್ ಕಡೆ, ಬಹಳ ಗಂಭೀರವಾಗಿ ಬರ್ತಾ ಇದ್ದ. ಕ್ಯಾಪ್ ತೆಗೆದು ಇನ್ನೊಬ್ರು ಕ್ಯಾಪ್ ಇಸ್ಕೊಂತಿದ್ರು. ಅವೆಲ್ಲವನ್ನ ಈ ಚಿಕ್ಕ ಬಾಲಕಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ಮಾಡೋ ಕೆಲಸ ಏನು? ಕಸ ಮುಸುರೆ, ಅವ್ರು ಬಿಟ್ಟಿದ್ದು ಊಟ ಮಾಡ್ಬೇಕು, ಕೊಟ್ಟಿದ್ದು ಊಟ ಮಾಡ್ಬೇಕು, ಎಲ್ಲವನ್ನ ಗಮನಿಸ್ತಾ ಇದ್ದಾಳೆ. ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ನೋಡಿದ್ಲು ಆ ಮಗಳು. ಆತ ಹೊರಗಡೆ ಹೋಗುವಾಗ ಬಹಳ ಗಂಭೀರವಾಗಿ ಹೋಗ್ತಾನೆ, ಒಳಗಡೆ ಬರುವಾಗ ಸಹ ಬಹಳ ಗಂಭೀರವಾಗಿ ಬರ್ತಾನೆ. ಆಮೇಲೆ ಒಳಗ್ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿ ಮನೆ ಬಟ್ಟೆ ಹಾಕೊಂಡಾಗ ಆತನ ಮುಖ ಬಹಳ ಮೆತ್ತಗಾಗ್ಬಿಡ್ತದೆ, ತುಂಬಾ ಚಿಕ್ಕದಾಗ್ತಿತ್ತು, ಬಹಳ ದುಃಖವಾಗಿರ್ತಿತ್ತು ಮುಖ, ಸಪ್ಪೆ ಆಗ್ತಾ ಇತ್ತು. ಒಂಥರ ಬೇಸರಿಕೆ, ಏನೋ ಒಂಥರ ಬೇಜಾರು, ಸಪ್ಪಗೆ. ಯಾಕೆ ಹಿಂಗೆ? ಮನುಷ್ಯ ಹೋಗಕ್ ಚೆನ್ನಾಗಿರ್ತಾನೆ, ಬರಕಕ್ ಚೆನ್ನಾಗಿರ್ತಾನೆ, ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ರೆ ಯಾಕೆ ಹಿಂಗ ಇದ್ದಾನೆ? ಸೂಕ್ಷ್ಮವಾಗಿ ನೋಡಿದ್ರೆ ಅವನಿಗೊಂದು ವ್ಯಾಧಿ ಇದೆ, ಕುಷ್ಠವ್ಯಾಧಿ. ಕನ್ನಡ ಬೈಬಲಲ್ಲಿ ಅದನ್ನು ಕುಷ್ಠವ್ಯಾಧಿ ಅಂತ ಬರೆದರೆ ಅದು ಕುಷ್ಠವ್ಯಾಧಿ ಅಲ್ಲ, ಒಂದು ಚರ್ಮ ವ್ಯಾಧಿ, ವಾಸಿಯಾಗಲಾರದಂತ ಚರ್ಮ ವ್ಯಾಧಿ. ಅದನ್ನು ಕುಷ್ಠ ಅಂತ ಯಾಕೆ ಬರ್ತಾರೆ ಅಂತ ಆಮೇಲೆ ಹೇಳ್ತೀನಿ ನಾನು. ಸ್ಕಿನ್ ಇನ್ಫೆಕ್ಷನ್ ಅದು ಹೆಂಗೆ ಅಂದ್ರೆ, ಈಗ ನೋಡ್ರಿ, ಅವ್ನು ದೊಡ್ಡ ಮಿಲಿಟರಿ ಆಫೀಸರ್, ಅವನಿಗೆ ಅಂತ ರೋಗ ಬಂದಿದೆ ಅಂದ್ರೆ ರಾಜ ಖಂಡಿತವಾಗಿ ಎಲ್ಲೆಲ್ಲಾ ಡಾಕ್ಟರ್ಸ್ ಕರ್ಕೊಂಡ್ ಬಂದಿರ್ತಾನೆ. ಕರೆದಿತ್ತನೇ ಇಲ್ಲ, ಎಲ್ಲೆಲ್ಲಾ ವೈದ್ಯೋಪಚಾರ ಆಗಿರ್ತಾವೆ. ನಮ್ಮಂತವ್ರು ನಿಮ್ಮಂತರ ಆದ್ರೆ OPD ಹೋಗಿ ಚೀಟಿ ಕೊಟ್ಟು BPL ಕಾರ್ಡ್ ಕೊಟ್ಟು ಲೈನ್ ನಿಂತ್ಕೊಂಡು ಇಂಜೆಕ್ಷನ್ ಹಾಸ್ಕೊಂಡ್ ಬರ್ತೀವಿ. ಸ್ವಲ್ಪ ರೊಕ್ಕ ಇದ್ದರೆ ಏನ್ ಮಾಡ್ತಾರೆ? ಹೃದಯಾಲಯ, ಕಿಡ್ನಿ ಆಲಯ, ಲಂಗ್ಸ್ ಆಲಯ ಅಂತ ಯಾವ್ಯಾವ ಆಲಯಗಳದ ಹೋಗಿ ಚೌರ ಹೊಡ್ಸ್ಕೊಂಡ್ ಬರ್ತಾರೆ. ಅದೇ ಇಂಜೆಕ್ಷನ್, ಅದೇ ಗುಳಿಗೆನೆ, ಸ್ಟೈಲ್ ಬೇರೆ ಅಷ್ಟೇ. ಈ ಮನುಷ್ಯ ಆತನ ಲೆವೆಲ್ ಬೇರೆ, ಮಾಮೂಲ್ ಮೆಡಿಸಿನ್ ತಗೊಂಡಿರಂಗಿಲ್ಲ, ಒಳ್ಳೆ ರೇಂಜ್ ಅಲ್ಲಿ ತಗೊಂಡಿರ್ತಾನೆ. ರಾಜ ತನ್ನ ಮಿಲಿಟರಿ ಆಫೀಸರ್ಗೆ ಬೆಸ್ಟ್ ಮೆಡಿಸಿನ್ ಕೊಡ್ಸಿರ್ತಾನೆ. ನನ್ನ ಪ್ರಕಾರ ಬೇರೆ ಬೇರೆ ಫಾರಿನ್ ಇಂದ ಕೂಡ ಮೆಡಿಸಿನ್ ಕೊಡ್ಸಿರ್ತಾನೆ. ಅದು ಯಾವುದಕ್ಕೆ ಇವನ್ ರೋಗ ವಾಸಿ ಆಗಿಲ್ಲ. ಅರ್ಥ ಆಗ್ತಿದೆ ನಿಮಗೆ? ಅವನು ಒಂದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಆ ಮಿಲಿಟರಿ ಆಫೀಸರ್ ನಾಮಾನ, ನನಗೆ ಈ ರೋಗ ವಾಸಿ ಆಗಲ್ಲ. ಯಾವ ಡಾಕ್ಟರ್ಸ್ ಬಂದಾರೆ ಸರ್, ನೀನ್ ಸಾಯವರೆಗೆ ಇಷ್ಟೇ. ಪುಣ್ಯಕ್ಕೇನು ಅಂದ್ರೆ ಇವ್ರ ದೇಶದಲ್ಲಿ, ಈ ನಾಮಾನ್ ಇರುವಂತ ದೇಶದಲ್ಲಿ ಆ ರೋಗ ಬಂದ್ರು ಸಹ ಜನರಲ್ಲಿ ಓಡಾಡಬಹುದಾಗಿತ್ತು. ಅದೇ ಈ ಚಿಕ್ಕ ಹುಡುಗಿದ್ಲಲ್ಲ, ಅವಳು ಆ ದೇಶದಿಂದ ಬಂದಿಲ್ಲ, ಆ ದೇಶದಲ್ಲಿ ಏನಾದ್ರು ಆ ರೋಗ ಬಂದಿದ್ರೆ, ಅದು ಯೇಸು ಸ್ವಾಮಿಯನ್ನು ನಂಬಿದಂತ ದೇಶ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ವ್ಯಕ್ತಿಗೆ ಕುಷ್ಠರೋಗ ಬಂದ್ರೆ ಅವನು ಮನೆಗೆ ಬರಬಾರದು, ಊರಲ್ಲೂ ಬರಬಾರದು, ಅವನಿಗೆ ಜನರಿಗೆ ಯಾವ ಸಂಪರ್ಕ ಇರಲ್ಲ. ಅಂತವ್ರು ಊರು ಹೊರಗಡೆ ಒಂದು ಟೆಂಟ್ ಹಾಕಿರ್ತಾರೆ, ಅಲ್ಲೇ ಬಿದ್ದಿರ್ಬೇಕು. ಯಾರನ್ನ ರೋಡಲ್ಲಿ ಹೋಗ್ತಾ ಇದ್ರೆ ಅವ್ರ ಭಿಕ್ಷೆ ಕೊಟ್ಟರೆ ಅದನ್ನ ತಿನ್ಬೇಕು, ಇರ್ಬೇಕಷ್ಟೇ. ಊರ್ ಬಾಗಿಲುವರೆಗೆ ಬರ್ಬೋದು, ಒಳಗ್ ಬರಂಗಿಲ್ಲ. ಅಲ್ಲಿ ಭಿಕ್ಷೆ ಬಿಡ್ಕೋಬೇಕು, ಯಾರನ್ನ ಅಷ್ಟು ದೂರದಿಂದ ಬಿಸಾಕ್ತಾರೆ. ಬಿಸಾಕಿದ್ರೆ ತಗೊಂಡು ತಿನ್ಬೇಕು, ಸಾಯವರೆಗೆ ಅವ್ರ ಜೀವನ ಅಷ್ಟೇ ಆ ದೇಶದಲ್ಲಿ. ಈ ದೇಶದಲ್ಲಿ ಅದಿಲ್ಲ. ಹಂಗಾಗಿ ನಾಮಾನ ಸೇಫ್. ಆ ಚಿಕ್ಕ ಹುಡುಗಿ ಗೊತ್ತಾಯ್ತು, ಅಯ್ಯೋ
ನನ್ನ ಒಡೆಯ ಎಷ್ಟು ದೊಡ್ಡ ಆಫೀಸರು, ಎಷ್ಟು ದೊಡ್ಡ ಅರಮನೆ ಇದ್ದಂಗಿದೆ, ಏನೆಲ್ಲ ಗೌರವ ಇದೆ, ಅಥವಾ ಘನತೆ ಇದೆ, ಎಷ್ಟು ದೊಡ್ಡ ಪೊಸಿಷನ್ ಇದೆ, ರಾಜನ ಮನೆಗೆ ಹೋಗ್ಬರ್ತಾನಂತೆ, ಇಂತಿಂತ ಯುದ್ಧ ಮಾಡೇನಂತೆ. ಪಾಪ ಚರ್ಮ ವ್ಯಾಧಿ, ಹೊಲಸು ವಾಸನೆ ಬರ್ತಾ ಇದೆ, ಮೈ ತುಂಬಾ ಬ್ಯಾಂಡೇಜು, ಬೇಜಾರಾಗುತ್ತೆ, ಅದನ್ನ ಬೆರಳೆಲ್ಲ ಒಂಥರ ಆಗ್ಬಿಟ್ಟವೆ. ನೋಡಕ್ ಮಾತ್ರ ಯೂನಿಫಾರ್ಮ್ ಹಾಕೊಂಡ ಮುಖ ಚಂದ ಕಾಣ್ತದೆ ಅಷ್ಟೇ. ಆ ಚಿಕ್ಕ ಬಾಲಕಿ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನ, ಜನರನ್ನ ಸ್ಟಡಿ ಮಾಡ್ತಾ ಇದ್ದಾಳೆ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಅಬ್ಸರ್ವ್ ಮಾಡಿ ಸುಮ್ಮನೆ ಆಗ್ಲಿಲ್ಲ ಅವಳು. ಒಂದು ದಿವಸ ತನ್ನ ಮೇಡಮ್ ಹೇಳಿದ್ಲು, ಅಮ್ಮ ಒಂದು ಮಾತು ಹೇಳಲ್ಲ, ಏನು ಅನ್ಕೋಬೇಡ, ಹೇಳಮ್ಮ ಏನು. ನನ್ನ ದೇಶದಲ್ಲಿ ಒಬ್ಬ ದೇವರ ಮನುಷ್ಯ ಇದ್ದಾನೆ. ಯಾರಿದ್ದಾರೆ? ದೇವರ ಮನುಷ್ಯ ಇದ್ದಾನೆ. ಒಂದು ವೇಳೆ ನನ್ನ ಒಡೆಯ ಅಲ್ಲಿಗೆ ಹೋದ್ರೆ ವಾಸಿ ಆಗ್ತದೆ. ಅಷ್ಟೇ ಅವಳಿಗೆ ಗೊತ್ತಿದ್ದು, ಅಷ್ಟೇ ಹೇಳ್ಬಿಟ್ಲು. ಯಾರಾತ ಗೊತ್ತಿಲ್ಲಮ್ಮ, ಎಲ್ಲಿರ್ತಾರಮ್ಮ ನನಗೆ ಗೊತ್ತಿಲ್ಲಮ್ಮ. ನನಗೇನ್ ಗೊತ್ತಂದ್ರೆ ನನ್ನ ದೇಶದಲ್ಲಿ ಒಬ್ಬ ದೇವರ ಮನುಷ್ಯ ಇದ್ದಾನೆ, ಅವನು ಎಲ್ಲಾ ರೋಗ ವಾಸಿ ಮಾಡ್ತಾನೆ, ಅಷ್ಟೇ ನಮ್ಮ ಅಮ್ಮ ಹೇಳಿದ್ದು. ತನಗೇನ್ ಗೊತ್ತಿತ್ತೋ ಅದನ್ನ ಪರಿಚಯ ಮಾಡಿಕೊಟ್ಲು. ಒಡೆಯನಿಗೆ ಹೇಳುವಷ್ಟು ಸಾಮರ್ಥ್ಯ ಇಲ್ಲ, ತನಗೆಷ್ಟು ಅನುಕೂಲ ಐತೆ ಒಡೆಯನ ಹೆಂಡತಿ ತನಗೆ ಅನುಕೂಲವಾಗಿದ್ದಾಳೆ, ಆಕೆಗೆ ಹೇಳ್ಬಿಟ್ಟು ಮತ್ತೆ ತನ್ನ ಕೆಲಸ ತಾನು ಮಾಡಕ್ ಶುರು ಮಾಡಿದ್ಲು. ಹೆಚ್ಚು ಓವರ್ ಆಕ್ಷನ್ ಮಾಡಕ್ ಹೋಗಿಲ್ಲ. ಅವ್ರು ಹೋಗ್ತಾರ ಬಿಡ್ತಾರ, ಈ ಅಮ್ಮ ಹೆಂಗ್ ಹೇಳ್ತಾಳ, ಅವೆಲ್ಲ ನನ್ ಆಫ್ ಮೈ ಬಿಸ್ನೆಸ್, ನನ್ನಲ್ಲಿ ಇರೋದನ್ನ ನಾನು ಕೊಟ್ಟಿದ್ದೀನಿ ಅಷ್ಟೇ. ಪೌಲ ಹೇಳ್ತಾರೆ ಒಂದು ಮಾತು, ಬಿತ್ತುವುದು ನನ್ನ ಕೆಲಸ, ಅಪೊಲ್ಲೋಸನ್ ಒಂದು ಕೆಲಸ, ಮತ್ತೊಬ್ಬೊಂದು ನೀರ್ ಹಾಕ್ತಾನೆ, ಇನ್ನೊಬ್ಬ ಗೊಬ್ಬರ ಹಾಕ್ತಾನೆ, ಯಾರೋ ಅದರ ಫಲವನ್ನ ತಿಂತಾರೆ. ಬೀಜ ಬಿತ್ತುವಂತ ಕೆಲಸ ಸ್ವಾಮಿ ನನಗೆ ಕೊಟ್ಟಿದ್ದಾನೆ, ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪೌಲ ಹೇಳ್ತಾನೆ. ತನಗೇನ್ ಗೊತ್ತಿತ್ತು, ತನ್ನ ದೇಶದಲ್ಲಿರುವಂತ ತನ್ನ ದೇವರ ಮನುಷ್ಯನ ಬಗ್ಗೆ, ಈ ದೇಶದ ದೊಡ್ಡ ಅಧಿಕ ನನಗೆ ಆಗ್ಬಿಡಪ್ಪ, ದೊಡ್ಡವ್ರ ಸಹವಾಸ ದೌಡಿ ಮೂಲ, ಅವ್ರು ಕೇಳಲಿಲ್ಲ ಅಂದ್ರೆ ಏಯ್ ಬಾಯಿ ಮುಚ್ಚು ಅಂದ್ರೆ ನಾನು ಯಾಕೆ, ನನಗೆ ಕೆಲಸ ತೆಗೆದು ಬಿಟ್ರೆ ಹೆಂಗೆ, ನನಗೇನ ಶಿಕ್ಷೆ ಕೊಟ್ರೆ ಹೆಂಗೆ, ಅವೆಲ್ಲ ಯಾಕೆ ನೋಡಕ್ ಹೋಗಿ ಬೈದ್ರೆ ಹೆಂಗೆ, ಇವೆಲ್ಲ ಆಲೋಚನೆ ಮಾಡಿಲ್ಲ. ಆಗಿದ್ದಾಗ್ಲಿ ಹೇಳ್ಬಿಟ್ಲು, ಸುಮ್ಮನಾಗ್ಬಿಟ್ಲು ಅಷ್ಟೇ. ಒಡತಿ ತನ್ನ ಗಂಡನಿಗೆ ಏನು ಅಂದ್ರೆ ಏನು ಅಂದ್ರೆ ಏನು ಜಲ್ದಿ ಹೇಳೋ, ಯಾಕೆ ಅವನು ಟೆನ್ಷನ್ ಬಹಳ. ಅಲ್ಲ ಆ ಊರಾಗ, ಯಾವ ಊರಾಗ ಯುದ್ಧ ಮಾಡಿ ಬಂದೆ, ಸದೆ ಬಡದ್ ಬಂದೆ ಜನರನ್ನ, ಏನ್ ಇವಾಗ ಅಲ್ಲಿ ಒಬ್ಬ ದೇವ್ರ ಮನುಷ್ಯನ ಏನ್ ಮಾಡ್ಲಿ, ಆತ ರೋಗಗಳು ವಾಸಿ ಮಾಡ್ತಾನೆ. ಎಷ್ಟೆಷ್ಟು ಡಾಕ್ಟರ್ಸ್, ಫಾರಿನ್ ಡಾಕ್ಟರ್ಸ್ ಎಲ್ಲ ಬಂದು ಪರ್ಸನಲ್ ಆಗಿ ಬಂದು, ಅವ್ರ ಕೈಯಾರೆ, ಕಾಂಪೌಂಡರ್ ಅಲ್ಲ, ಡಾಕ್ಟರ್ ಅಲ್ಲ, ಕಾಂಪೌಂಡ್ ಇಲ್ಲ, ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೇ ಬಂದು ಅವರೇ ಆಯಿಂಟ್ಮೆಂಟ್ ಹಚ್ಚಿ ಗಾಳಿ ಊದಿ ಆರಿಸಿದ್ರೆ ಕೂಡ ಹೋಗಿಲ್ಲ. ಅದ್ ಯಾರೋ ದೇವ್ರ ಮನುಷ್ಯ ಅಂತೆ, ಅದೊಂದು ವಾಸ ಅಂತೆ, ಪಿಟ್ಟಕ್ಕತ್ತಲ್ಲ ನೋರು ಮುಗಿಸ್ಕೊ ಅಂದಿರಬಹುದು, ನನಗೆ ಗೊತ್ತಿಲ್ಲ. ಮೇಲೆ ಹೋದ ಕೇಳೋಣ ತನ್ನ ಮಿಸ್ಟರ್ ನಾಮನ್ನ, ಗೊತ್ತಿಲ್ಲ, ಬೈಬಲ್ ಬರೋದಿಲ್ಲ, ನಾವೇ ಕೇಳ್ಬೇಕು ಸುಮ್ಮನೆ. ಒಟ್ಟು ಹೆಂಡತಿ ಗಂಡನ್ನ ಒಪ್ಸಿದ್ಲು. ಹೆಂಗ್ ಒಪ್ಸಿದ್ಲು, ಒಪ್ಪಿಸ್ತಾಳ ಇಲ್ಲ, ಈ ಹುಡುಗಿ ನೋಡಕ್ ಹೋಗಿಲ್ಲ, ತನಗೆ ಗೊತ್ತಿದ್ದು ಹೇಳಿದ್ರೆ ಸುಮ್ಮನೆ ಆಗ್ಬಿಟ್ಲ ಅಷ್ಟೇ. ಒಟ್ಟು ಅಮ್ಮ ಅಯ್ಯನನ್ನ ಒಪ್ಪಿಸಿದ್ಲು. ನಿಮ್ ಕೈಯಾಗೈತಮ್ಮ, ಅಯ್ಯನವ್ರು ಒಪ್ಸೋದು ನಿಮ್ ಕೈಯಾಗೈತೆ ನೋಡು, ಚರ್ಚಿಗೆ ಬಾ ಅಂತ ಹೇಳಿ ನಿಮ್ ಕೈಯಾಗೈತೆ. ನಿಮ್ಗೆ ಗೊತ್ತು ಹೆಂಗ್ ಹೇಳಿದ್ರೆ ಅಯ್ಯ ಮಾತು ಕೇಳ್ತಾನ, ಯಾವ ರೇಂಜ್ ಅಲ್ಲಿ ಹೇಳಿದ್ರೆ ಕೇಳ್ತಾನ. ಹೊರಗಡೆ ಪುಲಿ, ಇಂಟ್ಲವಷ್ಟೇ ಪಿಲ್ಲಿ, ಅಂತ ಅಲ್ಲ, ನಿಮಗ್ ಗೊತ್ತು. ಆದ್ರೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಮನೆಯ ಪುರುಷರಿಗೆ ಹೇಳುವಾಗ ಇದೆಷ್ಟೆಲ್ಲ ಜಾಗ ಖಾಲಿ ಇರೋದಿಲ್ಲ. ನಾವು ಹೆಣ್ಮಕ್ಳು ಹೆಂಗಂದ್ರೆ, ನೀವು ಬಹಳ ಸ್ವಾರ್ಥಿಗಳು. ನಾನ್ ವಾಕ್ಯ ಕೇಳಿಸ್, ನೀ ಹೋಗಿ ದುಡ್ಕಂಬ ಮನೆಗೆ ಬಾನೆಲ್ಲ ಉಂಬಕ, ಫೀಸ್ ಕಟ್ಬೇಕು, ಬರ್ತಾನೆ ಚರ್ಚಿಗೆ ಹೋಗಿ ದುಡ್ಕಂಬ, ಹೋಗು. ಹಬ್ಬ ಬೇರೆ ಯಾರು ಬಂದ್ರೆ ಕೂಲಿ 1-2 ಫೀಸ್ ಕೊಡ್ತಾರ, ಹೋಗಿ ಕೆಲಸ ಮಾಡ್ಕೊಂಬ ಅಂಬೋರು ನಾವು. ಇಲ್ಲಿ ತಮಾಷೆಗೆ ಹೇಳಿದೆ. ನಿಮ್ಮ ಮನೆಯ ವಾತಾವರಣ ಬದಲು ಮಾಡೋದು ದೇವ್ರು ನಿಮ್ ಕೈಯಲ್ಲಿ ಕೊಟ್ಟಿದ್ದಾನೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಮನೆಯನ್ನು ತಾನೇ ಕೈಯಿಂದ ಮುರಿದು ಬಿಡುವಳು ಅಂತ ವಾಕ್ಯದಲ್ಲಿದೆ. ಏದೇನ್ ತೋಟದಲ್ಲಿ ಅವಳು ಹಣ್ಣು ತಿಂದ್ಲು, ಅಯ್ಯನಿಗೆ ತಿನ್ನಿಸಿದ್ಲು, ಕೊಂಪೆ ಮುರಿದು ಬಿಟ್ಲು. ಅದಕ್ಕೋಸ್ಕರ ಅಯ್ಯ ಇವತ್ತಿನವರೆಗೆ ಉಶ್ ಅಂತ ಕೆಲಸ ಮಾಡಿ ಬಂದು ನೀವು ದೊಡ್ಡ ಡೈಲಾಗು, ಏನು ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ಮನ್ಯಾಗ, ಹಿಂಗ ದುಡ್ಡು ಅಡ್ಜಸ್ಟ್ ಮಾಡಿ, ನಿಮ್ ಡೈಲಾಗ್ ನೋಡ್ಬೇಕು. ಪಾಪ ಆತ ಹೋಗಿ ಹಿಂಗ ಕೆಲಸ ಮಾಡಿ, ನಾನು ಎಷ್ಟು ಕಷ್ಟಪಟ್ಟು ಮನ್ಯಾಗ ಅಡ್ಜಸ್ಟ್ ಮಾಡ್ತೀನಿ ಗೊತ್ತಾ, ಇದಕ್ಕೆ ಸುಮ್ಮನೆ ಬಿಡೋದು ಬಾಂಬ್ಗಳು ನೀವು. ಪಾಪ ಸುಸ್ತಾಗಿ ಬಂದಿರ್ತಾನೆ ಮನುಷ್ಯ,
ಯಾಕೆ ಅವತ್ತು ಆಪಲ್ ತಿಂದ ನೋಡಿ, ಆಪಲ್ ಹಣ್ಣ ಏದಂತ ತೋಟದಾಗ ಅದು ಅವಾಗ ತಿಂದಿದ್ದು ಆಪಲ್ ಇವತ್ತು ತಿನ್ನಕತ್ತಾನ. ಎಲ್ಲ ನಿಮ್ ಕೈಯಾಗ ಐತೆ. ಚರ್ಚ್ ತುಂಬಿಸೋದು ನಿಮ್ ಕೈಯಾಗ, ಖಾಲಿ ಮಾಡಿ ಬಿಯಕೊಂಡು ಹೋಗೋದು ನಿಮ್ ಕೈಯಾಗ ಐತೆ. ದೇವ್ರು ನಿಮ್ಗೆ ಅಂತ ಶಕ್ತಿ ಕೊಟ್ಟ, ನಮ್ಮ ಹುಷಾರಾಗಿರ್ರಿ. ಹಲ್ಲೆಲೂಯಾ. ನಾನು ಹೋಗ್ಮೇಲೆ ಹೇಳ್ತಾರೆ ಪಾಸ್ಟ್ರಿಗೆ, ಯಾರನ್ನ ಕರಿಯಪ್ಪ ಆತನ ಕರಿಬೇಡ ನೀನು. ಸುಮ್ಮನೆ ನಮ್ಮ ಕಾಲ ಬೀಳ್ತಾನೆ ಮನುಷ್ಯ, ಸುಮ್ಮನೆ ವಾಕ್ಯ ಹೇಳಿ ಹೋಗೋದಿಲ್ಲ. ಹೆಂಗ್ ಗೊತ್ತು ನಮ್ಮ ಬಗ್ಗೆ ಆದಾಗ ಹೆಂಗ್ ಮಾತಾಡ್ತಾನೆ, ಕೈ ತೋರಿಸಿ ಇಂకొకಸಾರಿ ಪಿಲಿಯದ್ ಚೂಡು ಊರ್ಕೆ ಅಂತ ಅಂದ್ರೆ ಕೂಡ ಪರವಾಗಿಲ್ಲ, ಪಾಸ್ಟ್ ಅದನ್ನ ಕರೀರಿ, ನಾ ಬರ್ತೀನಿ ಅವ್ರದೇನು. ಹಲ್ಲೆಲೂಯಾ. ನಾಮನ ರೆಡಿ ಆದ ಹೋಗಕ್ಕೆ. ಏನೋ ಒಂದು ಟ್ರೈ ಮಾಡೋಣ ಪಾಪ, ಏನ್ ತಿಳಿ ಯಾರು ಹೇಳಿದ್ರು ನಿನಗೆ? ಸರ್ವೆಂಟ್ರಿಗೆ. ಆ ಚಿನ್ನ ಪಿಲ್ಲ ಚುಪ್ತದೆ ವಿಂಟಾವ, ಚಿನ್ನ ಪಿಲ್ಲ ಅಂಟು ತೋಮ ಪಿಲ್ಲ ಅಂತ ಅನುಭವದಾಗಿತ್ತು. ಆ ಒಡತಿ, ಆತನ ಹೆಂಡತಿ ಆ ಸರ್ವೆಂಟ್ ಹೇಳಿದ ಮಾತು ಕೇಳಿದಂದ್ರೆ ಅವಳು ಆ ಒಡತಿಯ ಮೇಲೆ ಎಷ್ಟು ಪರಿಣಾಮ ಬೀರಿರಬೇಡ. ಅವಳು ನಯ, ನುಡಿ, ವಿನಯತೆ, ಅವಳ ಪ್ರಾರ್ಥನಾ ಮನೋಭಾವನೆ ಬೇರೆ ಸರ್ವೆಂಟ್ಸ್ ತರ ಇಲ್ಲ. ಇವಳು ಬಹಳ ವೆರೈಟಿ ಆಗಿದ್ದಾಳೆ. ಯಾಕೋ ವ್ಯತ್ಯಾಸ ಐತಿ. ನಿನ್ನನ್ನು ನನ್ನ ನೋಡಿದಂತ ಜನರು ಹೇಳ್ಬೇಕು, ಬೇರೆಯವ್ರ ತರ ಇಲ್ಲ, ಯಾಕೋ ವ್ಯತ್ಯಾಸವಾಗಿದ್ದಾರೆ. ಹಲ್ಲೆಲೂಯಾ. ಲೋಕ ಜನರನ್ನ ಗುರುತಿಸೋದು ಬೇರೆ, ನಾವು ಜನರನ್ನ ಗುರುತಿಸೋ ರೀತಿನೇ ಬೇರೆ. ಒಬ್ಬ ಸಮಾರ್ಯ ಸ್ತ್ರೀ, ಅವಳ ಜೊತೆಗೆ ಯಾರು ಬರೋದಿಲ್ಲ, ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ಸರಿಯಾಗಿಲ್ಲ. ಒಬ್ಬಳೇ ನೀರಿಗೆ ಬಂದಾಗ ಅವಳನ್ನೆಲ್ಲ ಜನರು, ಏಯ್ ನಿನ್ ಕೆಟ್ಟೋಳು, ಸಂಸಾರ ಮುರಿದೋಳು, ಹಡಡ ಡಡಡ ಡಡಡ, ನೀಚಿಗಟ್ಟೋಳು, ಕುಲಗಟ್ಟೋಳು, ಮಾರಗಟ್ಟೋಳು, ಡ್ಯಾಶ್ 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 ಡ್ಯಾಶ್. ತಮ್ಮ ಗಣ್ಣವರ ಬೈಯಂಗಿಲ್ಲ, ಈ ಅಮ್ಮನ್ ಬೈತಾರಲ್ಲ ಅಂತವಳು. ಅಟ್ಲದಾನೆ ಇಟ್ಲಿಟ್ಲ ಚೇ ಒಪ್ಕೊಂಡ್ತೀನಿ, ಇಟ್ಲಿಟ್ಲ చేసుಕೊಂಡ್ತೀನಿ. ತಮ್ಮ ಗಣ್ಣವ್ರ ಯಾಕಾಗ ನೋಡ್ತೇವೆ ತಟ್ಟಂತ ಅವನು ಹೊಡೆಯಂಗಿಲ್ಲ, ಈ ಅಮ್ಮಗೆ ಕುಕ್ಕತ್ತೈತೆ ಪಾಪ. ಅದಕ್ಕೆ ಯಾರಿಲ್ದಾರ ಅಮ್ಮ ಒಬ್ಬಳೇ ನೀರ್ ತರಕ್ ಬಂದಾಳ. ಯೇಸುಸ್ವಾಮಿ ಭಾವಿತ ನಿಂತ್ಕೊಳ್ಳೋಣ. ಜನರೆಲ್ಲ ಅವಳನ್ನ ದುಷ್ಟ ಸ್ತ್ರೀ, ಕ್ಯಾರೆಕ್ಟರ್ ಇಲ್ದವಳು, ಕೆಟ್ಟ ಸ್ತ್ರೀ ಅಂತ ಕೇಳಿಸ್ಕೊಂಡು ಅಮ್ಮ ರೋಸ್ಗೆ ಬಂದ್ಬಿಟ್ಟಿದ್ದು. ಯೇಸುಸ್ವಾಮಿ ಎಂದ ಗೊತ್ತಾ? ಅಮ್ಮ ಕುಡಿದಕ್ಕೆ ನೀರು ಕೊಡು ಅಮ್ಮ. ಜೀವನದ ಫಸ್ಟ್ ಸಲ ಆಕೆಗೆ ಅಮ್ಮ ಅಂತ ಕೇಳಿಸ್ಕೊಂಡು, ಸಾರ್ ನೀನ್ ನೋಡಿದ್ರೆ ಯಹೂದ್ಯರಂತೆ ಕಾಣ್ತಿ, ನಾನ್ ನೋಡಿದ್ರೆ ಸಮಾರ್ಯದವಳು. ಅಂದ್ರೆ ಯೇಸುಸ್ವಾಮಿ ಆಧಾರ್ ಕಾರ್ಡ್ ತಗೊಂಡೋಗಿದ್ನ, ನಾನು ಯಹೂದ್ಯ ಕುಲದವನು, ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ತಗೊಂಡೋಗಿದ್ನ, BPL ಕಾರ್ಡ್ ತಗೊಂಡೋಗಿದ್ನ? ಏನು ತಗೊಂಡು ಹೋಗಿಲ್ಲ. ಆತನ ಮಾತುಗಳು ಆತನು ನೋಡುವಂತ, ಕೇಳಿಸ್ಕೊಂತಿದ್ದೀರಾ? ಆತನು ನೋಡುವಂತ ನೋಟ, ಆತನು ಮನುಷ್ಯರನ್ನ, ಒಬ್ಬ ಹೆಣ್ಣು ಮಗಳನ್ನ ಯೌವನಸ್ಥನಾಗಿ ಗೌರವಿಸಿ ಮಾತಾಡುವಂತ ರೀತಿ ಆತ ಯಾರು ಅಂತ ಹೇಳ್ತು. ಇವತ್ತು ನಿನ್ನನ್ನ ನೋಡಿ ಜನರು ಏನಂತಾರಮ್ಮ, ಅದು ಬಹಳ ಇಂಪಾರ್ಟೆಂಟ್. ನಾನಿರುವಂತ ವಟಾರದಲ್ಲಿ ನನ್ನ ಬಗ್ಗೆ ಜನರು ಏನ್ ಮಾತಾಡ್ತಾರೆ, ನನ್ನ ಕುಟುಂಬದಲ್ಲಿ ಜನರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ, ನನ್ನ ರಿಲೇಷನ್ಸ್ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಚರ್ಚಲ್ಲಿ ಬಂದಾಗ ನಾವು ಪರಲೋಕದಿಂದ ಬಿದ್ದು ತುಂಡುಗಳಿದ್ದಂಗೆ ಇರ್ತೀವಿ. ಹಂಗೆ ಭಯಂಕರ ಭಕ್ತಿ ಸುರಿದು ಅದ್ರಾಗ ಅದ್ದೆದ್ದೆ ಹಾಕ್ಬಿಟ್ಟಿದ್ದೀವಿ ನಮ್ಮ ದೇಹನ. ಹಿಂಗೆ ಸ್ತೋತ್ರ ಬಿಟ್ಟು ಬೇರೆ ಮಾತು ಬರಂಗಿಲ್ಲ ನಮಗೆ. ನಿಜ. ಒಂದು ಎಕ್ಸಾಂಪಲ್ ಕೊಡ್ಲಾ? ಚರ್ಚಿಗೆ ರೆಡಿ ಆಗಿರ್ತೀರಿ, ಸಂಡೇ ಫಾಸ್ಟ್ ಹೇಳ್ತಾರ, ಎಲ್ಲರೂ 9:30 ಬಂದು ಬಿಡಬೇಕು ಅಂತೇಳಿ. 9:30 ಫಾಸ್ಟ್ ಚರ್ಚ್. 9:30 ಬರಬೇಕು, ಜಲ್ದಿ ಬರಬೇಕು ಅಂತ ಬಾಸ್ ಫುಲ್ ಮಿಲಿಟರಿ ಮನುಷ್ಯ ಹೇಳ್ಬಿಟ್ಟಿರ್ತಾರ. ಮನ್ಯಾಗ ಬಾಸ್ ನೀಟಾಗಿ ಇಸ್ತ್ರಿ ಮಾಡ್ಕೊಂಡು ಗಾಡಿ ಮೇಲೆ 8:00 ಕುತ್ಕೊಂಡ್ಬಿಟ್ಟಿರ್ತಾನ, ಡ್ರಮ್ ಅಂತೇಳಿ. ಪಾಪ ನೀವೆಲ್ಲ ಕೂಸು ಕುನಿ ಟೋಕನ್ ನಂಬರ್ 1, 2, 3 ಎಲ್ಲ ಹೇಳ್ಕೊಂಡು ಎಕರ ಬಂಡಿ ಅವಾಗ ಒಬ್ಬನ ಮ್ಯಾ ಅಂತಾನ, ಒಬ್ಬನು ಬೆಳಿಗ್ಗೆ ಎದ್ದು ಕೂಡ ಅವನು ಇವಾಗ ಬಂದು ನಾನೇನ್ ಮಾಡ್ಲಿ ಅವಾಗ? ಹೌದಾ, ಅವನಿಗೆ ಇವಾಗ ಉಸ್ಸಂಗ್ ನಾನೇನ್ ಮಾಡ್ಲಿ? ಪಾಪಿ ಅಮ್ಮ ಹೋಗಿ ಉಸ್ ಅಂದು ಕರ್ಕೊಂಡ್ಬರ್ಬೇಕು. ಅಷ್ಟೇ ಮಾಮಿ ಇನ್ನೊಂದು ಟೋಕನ್ ಶುರು ಆಗಿರುತ್ತೆ. ಈತ ಡ್ರಮ್ ಅಂತಂದ್ರೆ 8:30 ಆಗಿರುತ್ತೆ. 9ಕ್ಕೆ 5 ನಿಮಿಷ ಒಟ್ಟಿಗೆ ಅನ್ನ ತಿಂತೀರ, ಚಪಾತಿ ತಿಂತೀರ, ಉಪ್ಪಿಟ್ಟು ತಿಂತೀರ? ನೀವು ಮನುಷ್ಯರ ದೇವದೂತರ? ನಿನಗೇನು ಗೊತ್ತು? ನೀವು ಸುಮ್ಮನೆ ಇಸ್ತ್ರಿ ಬಟ್ಟೆ ಹಾಕೊಂಡು ಹಿಂಗೆ ಕುಂದ್ರೋದ? ನಾನು ಎಷ್ಟು ಕೆಲಸ ಗಾಡಿನಾಗ ಡಿಸ್ಕಮ್ ಇಲ್ಲಿವರೆಗೆ ಬರ್ತೀವಿ. ಎಮ್ಮೆ ಕಟ್ಟಿರಲ್ಲ ಅಲ್ಲಿಂದ ನಮಕ್ ಹೋಗ್ತಾ ಇಲ್ಲಿ ಬಂದ್ಕೊಳ್ಳಿ, ಸ್ತೋತ್ರಂ. ಅಲ್ಲಿಂದ ನಮ್ಮಪ್ಪ ನಮ್ಮಪ್ಪ ಬಗ್ಗೆ ಮಾತಾಡ್ಬಿಡಿ, ನಿಮ್ಮಮ್ಮ ಏನ್ ಅಮ್ಮನ ಬಗ್ಗೆ ಮಾತಾಡ್ಬಿಡಿ. ಅದ್ರಾಗ ಏಮೊಂದು ಬಾಂಬ್ ಹಾಕಿರ್ತಾಳ, ಎಂತೆಂತ ನೋಡಕ್ ಬಂದ ನಮ್ಮಪ್ಪ ನಿನ್ನ ಮಾಡಿಕೊಟ್ಟೆ.
ಏಯ್ ನನ್ನ ಬಗ್ಗೆ ನನಗೆ ಡರ್ರ 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 ಇಲ್ಲಿ ಬಂದುಕೊಳ್ಳೆ ಸ್ತೋತ್ರಂ 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 ಸ್ತೋತ್ರ. ಹಿಂಗೆ ಪರಲೋಕದಿಂದ ಬಿದ್ದು ತುಂಡೇ ನಾವು ಓಡಾಡುವಂತ ದೇವದೂತರಿಂದ ನಾವಪ್ಪ. ಇಲ್ಲಿ ಬಂದುಕೊಳ್ಳೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವರ್ಷಿಪ್ನ ಪಾಸ್ಟರ್ ಹಾಲೆಲ್ಲ ಹೆಂಗ್ ಬೈದ್ನಲ್ಲ ನಮ್ಮಮ್ಮ ಮೇಲೆ ಬೈದ್ನಲ್ಲ, ನಿಮ್ಮಮ್ಮ ಏನ್ ಕಳ್ಸಿಕೊಟ್ಟಳ ಅಂತೇಳಿ ಮಾಡ್ತೀನಿ ಅಂತೇಳಿ ಅಲ್ಲೇಲಿ ಅಲ್ಲೇಲು ಅನ್ನೋದು. ಮತ್ತೆ ಅವನು ಅಲ್ಲಿ ಕುಂತಿರ್ತಾನ, ಹಿಂಗಂದಲ್ಲ ನಿನಗೆ ಎಷ್ಟು ದುಡ್ಕೊಂಡ್ ಬರ್ತೀನಿ, ರಾತ್ರಿ 8 ಗಂಟೆ ಆದ್ರೆ ಓಟಿ ಮಾಡಿ 2 ಸಲ ಆಟೋ ಹಾಕೊಂಡು ಸ್ತೋತ್ರ ದೇವ್ರು ಮಾತಾಡ್ತಾನ ಮಾತಾಡ್ತೀನಿ ನೋಡು ಅಲ್ಲಿ. ದೊಡ್ಡ ಆಕ್ಟಿಂಗ್ ಏನನ್ನ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ಬೇಕಾದ್ರೆ ನಮಗೆ ಕೊಡ್ಬೇಕು, ಬೇರೆ ಯಾರಿಗೆ ಕೊಡಬಾರ್ದು. ನಮಗೆ ಡೈರೆಕ್ಟರ್ ಬೇಕಾಗಿಲ್ಲ, ಸ್ಟೋರಿ ಬೇಕಾಗಿಲ್ಲ, ಆಕ್ಷನ್ ರೋಲಿಂಗ್ ಏನು ಬೇಕಾಗಿಲ್ಲ. ಸಂತೋಷ್ ಅಂತಾನ ನಾವೇ ಸ್ಟೋರಿ ಬರಿತೀವಿ, ನಾವೇ ಡೈಲಾಗ್ ಬರಿತೀವಿ, ಹೆಂಗ್ ಆಕ್ಟ್ ಮಾಡಬೇಕು. ಮತ್ತೆ ಚರ್ಚಿಂದ ಹೊರ ಇನ್ನೊಂದು ಪೀಕ್ಲಾಟ ಬರ್ತಾ 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 ತಡಿ ಗಾಡಿ ನಿಲ್ಸ, ಏನಾಯ್ತು ಅಲ್ಲ ಮಿಕ್ಸಿ ಆನ್ ಮಾಡಿದ್ದೆ ಕರೆಂಟ್ ಹೋಗಿತ್ತು ಆಫ್ ಮಾಡಿದಿಲ್ಲ. ಹೆಂಗಿರ್ತದೆ ಬೆಂಕಿ ದಕ್ಕ 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 ಇರ್ತದೆ. ಇಲ್ಲಿ ಬಂದ್ರೆ ಮತ್ತೆ ತೋತ್ರಂ ಥೋತ್ರಂ ಥೋತ್ರಂ ಅಂತ ಒಳಗೆ ಬಂದಿರ್ತೀವಿ ನಾವು. ಹಲ್ಲೆಲೂಯ. ನಾಮಾನನ ಹೆಂಡತಿ ಆ ಚಿಕ್ಕ ಮಗುವಿನಲ್ಲಿ ವಿಶೇಷತೆಯನ್ನ ಗಮನಿಸಿದ್ಲು. ಇದು ಬಹಳ ಸ್ಪೆಷಲ್ ಹುಡುಗಿ. ಮುಸುರತಿಕ ಕೆಲಸ ಮಾಡಿದ್ರೆ ಕೂಡ ಅವಳು ಹೇಳೋ ಮಾತು 1-2 ಬಹಳ ತೂಕವಾಗಿ ಮಾತಾಡ್ತಾಳೆ. ಅದಕ್ಕೋಸ್ಕರ ತನ್ನ ಗಂಡನಿಗೆ ಆ ಮಾತು ಹೇಳಿದ್ಲು. ತನ್ನ ಗಂಡನ ಒಪ್ಪಿಸಿ ಆ ಊರಿಗೆ ಕಳ್ಸಕ್ ರೆಡಿ ಆದ್ಲು. ಇವತ್ತು ನಿನ್ನ ಮಾತು ನನ್ನ ಮಾತು ಜನರಿಗೆ ಒಪ್ಪಬೇಕು, ಅವ್ರು ಫಾಲೋ ಮಾಡ್ಬೇಕಂದ್ರೆ ನಿನ್ನಲ್ಲಿ ವ್ಯತ್ಯಾಸ ಕಾಣಬೇಕು ಜನರು. ನಾವು ಚರ್ಚಾಗಿರೋ ಅವ್ರಿಗೆ ಅಲ್ಲೆಲ್ಲೂಯ ಅಲ್ಲೆಲ್ಲ ಇಲ್ಲಿಂದ ಹೋದ ತಕ್ಷಣ ಹೊಸೆ ತಸೆ ಮಾತಾಡಿದ್ರೆ ನೀನೇನು ನಾನೇನು, ನೀವು ಮುಸುಕಕ್ಕನ್ ಜಗಳ ಮಾಡ್ತೇನೆ, ಮುಸುಕಕ್ಕಲ್ಲ ಜಗಳ ಮಾಡ್ತೇನೆ ಅಂತ ಅವಳು ಅಂತಾಳೆ. ಅಷ್ಟೇ ತಾನೇ. ನಮ್ಮ ವರ್ತನೆ ಯಾವ ರೀತಿಯಲ್ಲಿ ಇದೆ? ಉಪವಾಸ ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ದೀಕ್ಷಾ ಸ್ನಾನ ತಗೊಳ್ತೀವಿ, ದಶಮಾಂಶ ಕಾಣಿಕೆ ಕೊಡ್ತೀವಿ, ಚರ್ಚಲ್ಲಿ ಏನೆಲ್ಲಾ ಕೆಲಸಗಳು ಮಾಡ್ತೀವಿ. ಆದ್ರೆ ಒಳಗಿನ ಹೃದಯ ದೇವರಿಗೆ ಶುದ್ಧವಾಗಿರ್ಬೇಕು. ಅಂತೂ ನಾಮನ ರೆಡಿ ಆದ. ಇನ್ನೊಂದು ಏನಂದ್ರೆ ಈ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕಡಿಮೆನೆ, ಈ ಬ್ರೈನ್ ಸ್ವಲ್ಪ ಸೈಜ್ ಕಡಿಮೆ, ನೋಡಕ್ ಅಂತ ಕುಂತಿರ್ತಾವ ಅಷ್ಟೇ ಚೇರ್ ಮೇಲೆ. ಏನ್ ಹೇಳ್ತಿದ್ದೀನಿ, ನಾವೇನು ಏನಿರಂಗಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಇಹಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸೋಕೋಸ್ಕರ ದೇವ್ರು ನಮ್ಮಂತ ಅಜ್ಞಾನಿಗಳನ್ನ ಆರಿಸ್ಕೊಳ್ಳೋಣಂತೆ. ಹಲ್ಲೆಲೂಯ. ಇವಾಗ ನಾಮನ ರೆಡಿ ಆದ, ನಾನು ಹೋಗಿ ಬರ್ತೀನಿ ಅಂದ. ಎಲ್ಲಿ ಹೋಗ್ಬೇಕು ಇವಾಗ? ಆ ದೇಶಕ್ಕೆ ಹೋಗ್ಬೇಕು. ಯಾರ ಹತ್ರ ಹೋಗ್ಬೇಕು? ದೇವರ ಮನುಷ್ಯ ಹತ್ರ ಹೋಗ್ಬೇಕು. ಮಿಲಿಟರಿ ಬುದ್ಧಿ ಸೀದಾ ತಮ್ಮ ರಾಜನ ಹತ್ರ, ಸರ್ ನಾನು ಹೋಗಿ ಬರ್ತೀನಿ ಸರ್. ಎಲ್ಲಿ ಹೋಗ್ತೀಯಪ್ಪ? ಅಲ್ಲಿ ಮತ್ತೆ ಯುದ್ಧ, ಮೊನ್ನೆ ಯುದ್ಧ ಮಾಡಿ ಸದೆ ಪಡೆದು ಬಂದಿಯಲ್ಲ. ಇಲ್ಲ ಸರ್, ಅಲ್ಲಿ ಯಾರೋ ಒಬ್ರು ಇದಾರಂತೆ, ವಾಸಿ ಮಾಡ್ತಾರಂತೆ ರೋಗನ, ನಾನು ಹೋಗಿ ಬರ್ತೀನಿ. ಏನ್ ಮಾಡ್ಬೇಕು? ಒಂದು ರೆಕಮೆಂಡೇಶನ್ ರೆಕಮೆಂಡೇಶನ್ ನಿನಗಿಂತ ಹೆಚ್ಚಿನ ಅಂತೇಳಿ ಬರ್ದ. ಆ ರಾಜಕ್ಕೆ ಬರ್ದ ಏನಂತ, ಈ ಪತ್ರವನ್ನು ತಕೊಂಡು ಬರುವತ್ತ ನನಗೆ ಬಹಳ ಬೇಕಾದಂತ ಮನುಷ್ಯ, ಆತನಿಗಿಂತ ರೋಗ ಐತೆ, ವಾಸಿ ಮಾಡಿ ಕಳಿಸು ಅಂತ ಬರೆದ್ಬಿಟ್ಟ. ಈ ರಾಜ ನನ್ನ ಫ್ರೆಂಡ್ ಅಲ್ಲ, ಮಿಲಿಟರಿ ಆಫೀಸರ್ ಅಲ್ಲ, ಸೀಲ್ ಸಿಗ್ನೇಚರ್ ಹಾಕಿ ಅಂತ ನಮ್ಮ ಸಂಕಟ ಇಟ್ಕೊಂಡ ಬಿಟ್ಟ ದಾರಿ ರಥದಲ್ಲಿ. ಎಲ್ಲಿಗೆ ಹೋದ? ಸೀದಾ ಅರಮನೆಗೆ ಹೋದ. ಆ ಹುಡುಗಿ ಹೋಗಿದ್ದೆ ಎಲ್ಲಿಗೆ ಹೋಗಂತ ಹೇಳಿದ್ಲು? ದೇವರ ಮನುಷ್ಯ ಹತ್ರ ಹೋಗಂತ ಹೇಳಿದ್ಲು. ಈ ಪಾರ್ಟಿ ಎಲ್ಲಿ ಹೋಯ್ತು? ಸೀದಾ ಅರಮನೆ. ಯೇಸುವನ್ನು ಹುಟ್ಟಿದ್ರೆ ಹಂಗೆ ಆಗಿದ್ದು. ನಿಮಗೋಸ್ಕರ ದಾವೀದನೊಬ್ಬ ರಕ್ಷಕನ ಹುಟ್ಟಿದ್ದಾನೆ ಅಂದ್ರೆ ಆ 3 ಮಹಾಜ್ಞಾನಿಗಳು ಮೂರು ಬೇರೆ ಬೇರೆ ದೇಶದಿಂದ ನೆಟ್ಟು ಬಸಿದ ಅರಮನೆಗೆ ಹೋಗ್ಬಿಟ್ಟಿದ್ರು ಒಕ್ಕೊಂಡು. ಒಳಗ ರಕ್ತಪಾತ ಆಯ್ತು ಅಲ್ಲಿ. 2 ವರ್ಷದೊಳಗೆ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸ್ಬಿಟ್ಟ ಇರೋದು ರಾಜ. ಅದು ಮೆಹಾ ಕುರಿ ಕಾಯ್ತವಲ್ಲ, ಅವು ಯಾರು ಸೀದಾ ಗೋದಲಿಗೆ ಬಂದ್ರು. ಯೇಸು ಸ್ವಾಮಿ ನೋಡಿದ್ರು, ನಮಸ್ಕಾರ ಮಾಡಿದ್ರು, ಅಲ್ಲೆಲ್ಲೋ ಹೇಳಿದ್ರು, ವಾಪಸ್ ಮತ್ತೆ ಹೋಗ್ಬಿಟ್ರು. ಇಹಲೋಕದ ಜ್ಞಾನ ದೇವರ ಮುಂದೆ 0. ಹಲ್ಲೆಲೂಯ. ಈಗ ನಾಮನ ಏನ್ ಮಾಡ್ದ? ಸೀದಾ ರಾಜನ ಹತ್ರ ಲೆಟರ್ ತಗೊಂಡ, ಆ ರಾಜನ ಹತ್ರ ಹೋದ. ಮತ್ತೆ ಯಾಕೆ ಬಂದಪ್ಪ ಈತ? ಸಾರ್ ಮೊನ್ನೆನ ಯುದ್ಧ ಮಾಡಿ ದನಕ್ ಬಿಡ್ದು ಹೋಗಿರಿ, ಮತ್ತೆ ಯಾಕೆ ಬಂದಿರಿ ನೀವು? ಯುದ್ಧ ಮಾಡಕ್ ಬಂದಿಲ್ಲ, ಲೆಟರ್ ತಗೊಂಡ್ಬಂದಿವಿ. ಏನ್ ಲೆಟರ್ ನೋಡ್ತಾನ? ಈ ಪತ್ರ ತಗೊಂಡ್ಬಂದಂತ ಆಫೀಸರು ನನಗೆ ಬಹಳ ಆತ್ಮೀಯ, ಅವನಿಗಿರುವಂತ ರೋಗ ವಾಸಿ ಮಾಡ್ಬೇಕು. ಯಪ್ಪ, ಮತ್ತೆ ಕಾಲ್ಕಿದ ಜಗಳ ಮಾಡಕ್ ಬಂದಾನ. ಇನ್ನ 3 ವರ್ಷ ಆಗಿಲ್ಲ, ನಮ್ಮ ದನಕ್ ಬಡ್ದಂಗ್ ಬಡ್ದು ಸದೆ ಬಡ್ದು ಎಲ್ಲ ಬೆಂಕಿ ಹೋಗ್ಯಾನ. ನಾನೇನು ದೇವ್ರ ವಾಸಿ ಮಾಡಕ ಬೇಕಂತ ಕಾಲ್ಕಿದ ಜಗಳ ಮಾಡಕ್ ಬಂದ ಆತ. ಹಂಗೆ ಅರಕಣ ಹಾಕತಾನ ರಾಜ. ಅರಮನೆಗ ಕೂದ್ಲು ಕಿತ್ಕಂತ. ಯಾಕೆ ರಾಜ ಹಂಗ ಹೋಯ್ಕಂತ ಇದಿ? ನೋಡ್ರು ಎಂತ ಲೆಟರ್ ಬಂತ ನೋಡಿ. ಏನಂತೆ? ಇದು ರೋಗ ವಾಸಿ ಮಾಡ್ಬೇಕಂತ.
ನಾನು ಇವಾಗ್ಲೇ ಯುದ್ಧ ಮಾಡಿ ಸೋತು ಸುಂಡಾಗಿ ಇವಾಗ ಉಸಿರಾಡೋದ ಕಲ್ತ್ರೆ ಮತ್ತೆ ಬರ್ತದೆ ಆತ ನನ್ನ ಮೇಲೆ ಯುದ್ಧ ಮಾಡಕ್ ಮತ್ತೊಂದು ರೀಸನ್ ಹುಡುಕೊಂಬ ಲಬ 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 ಯಾಕಂತ ರಾಜ ಪಾಪ. ಸರ್ವೆಂಟ್ಸ್ ಅದೇ ಮತ್ತೆ ರಾಜನಿಗೆ ಇಲ್ಲ. ಸರ್ವೆಂಟ್ಸ್ ಯಾಕಂಗ್ ವೈಕಂತಿದ್ದೆ ರಾಜ, ವಾಟ್ ಈಸ್ ಅ ಪ್ರಾಬ್ಲಮ್? ಇಲ್ಲ ಹೌದಾ, ಅವ್ರು ಹೇಳಿದ್ ಕರೆಕ್ಟೇ. ಒಬ್ಬ ದೇವ್ರ ಮನುಷ್ಯ ಪಾಸ್ಟರ್ ಇದ್ದಾನೆ ಇಲ್ಲಿ ಊರಾಗ, ಆತ ನಂತರ ಹೋದ್ರೆ ವಾಸಿ ಆಗ್ತತೆ. ರಾಜನಿಗೆ ಗೊತ್ತಾಗಿರೋದಂತ ವಿಷಯ ಸರ್ವೆಂಟ್ಸಿಗೆ ಗೊತ್ತೈತೆ. ಹಲ್ಲೆಲೂಯಾ. ಹೌದಾ, ಕರ್ದ ಅವನ ನಾಮನ ಅಸಿಸ್ಟೆಂಟ್ ಕರೆದು, ತಮ್ಮ ನೀನ್ ರಾಂಗ್ ಅಡ್ರೆಸ್ ಬಂದಿಯಪ್ಪ, ನಾನು ಸುಮ್ ಕೂದಕ್ಕೆ ಇಟ್ಕೊಂಡೆ, ಹಂಗ ಹೋಗು ಅಲ್ಲಿ ದೇವ್ರ ಮನುಷ್ಯ ನೋಡು, ಅಲ್ಲಿ ಹೋದ್ರೆ ವಾಸಿ ಮಾಡ್ತಾನ. ಅಮ್ಮ ಜಂಜಾಟ ತೊಲಗ್ತಪ್ಪ ಅಂತ ಸುಮ್ಮನೆ ಆಗ್ಬಿಟ್ಟ ರಾಜ. ಈಗ ರಥ ತಗೊಂಡು ಸೀದಾ ಹೋದ್ರು. ಎಲ್ಲಿಗೆ ಹೋದ್ರು? ದೇವರ ಮನುಷ್ಯನ ಹತ್ರ. ಇದು ದೇವರ ಮನುಷ್ಯ ಇರುವಂತ ಜಾಗ. ರಥದಲ್ಲಿ ಬಂದ ನಾಮಾನ ಮಿಲಿಟರಿ ಆಫೀಸರ್, ಅವನಿಗಿರುವಂತ ಲೆವೆಲ್ಲೇ ಬೇರೆ. ಎಷ್ಟು ದೂರ ನಿಲ್ಸನ ಸಂತೋಷ ಗಾಡಿ ಅಂದ್ರೆ, ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸನ. ರೋಲ್ಸ್ ರಾಯ್ಸ್ ಕಾರ್, ಅಣ್ಣ ಉಚ್ಚಿನ ಚಪ್ಪು ಅಂದ್ರೆ ಅವ್ನು ಅಲ್ಲೇ ಕೂತ್ಕೊಂಡು AC ಕಾರ್ನ ಕೂತ್ಕೊಂಡು, ಅಲ್ಲಿಂದ ಸರ್ವೆಂಟ್ಸ್ ದಬ 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 ಬಂದ್ರು. ಪಾಸ್ಟ್ ಹತ್ರ ಬಂದ್ರು. ಕಾಂಪೌಂಡ್ ಒಳಗೆ ಬಂದ್ರೆ ಪಾಸ್ಟ್ ಒಬ್ಬ ಅಸಿಸ್ಟೆಂಟ್ ಇದ್ದಾನ, ಗೆಹಜಿ ಅಂತ. ಪಾಸ್ಟ್ ಅಸಿಸ್ಟೆಂಟ್ ಬಂದಿದ್ದಾನ. ಓಡೋದ, ಏನ್ ತಮ್ಮ ಯಾರು ಬಂದಿರಪ್ಪ? ಸರ್ ಹಿಂಗೆ ಎಲ್ಲ ಹೇಳ್ದ. ಒಂದ್ ಲೆಟರ್ ಕೊಟ್ಟಾರ, ಅದಕ್ಕೆ ಕುಷ್ಠರೋಗ ಐತಂತೆ, ಮತ್ತೆ ವಾಸಿ ಮಾಡ್ಬೇಕಂತೆ, ನಿಮ್ ಪಾಸ್ಟ್ ಹತ್ರ ಹೇಳ್ಬೇಕಂತೆ. ಹೌದಾ, ಒಂದು ಇಲ್ಲೇ ಬರ್ತೀವಿ ಅಂತ ಸೀದಾ ಬಂದು ಫಾಸ್ಟ್ ಪ್ರೈಸ್ ಲೋಡ್ ಅಂದ. ಪಾಸ್ಟ್ರು ಯಾರು ಪ್ರೇಯರ್ ಮಾಡಕತ್ತಾರ, ಫಾಸ್ಟಿಂಗ್ ಪ್ರೇ 12 hours ಫಾಸ್ಟಿಂಗ್ ಪ್ರೇ, ರಾಂಬಾಬು ಪಾಸ್ಟ್ರು. ಅಸಿಸ್ಟೆಂಟ್ ಬಂದು ಹಿಂಗ್ ಅಂದ್ರೆ, ಹೌದಾ ಒಂದ್ ಕೆಲಸ ಮಾಡಂತೇಳಿ ಬರ್ತಾ ಅಲ್ಲಿ ಕಾಲುವೆ ಐತಲ್ಲ, ಅಲ್ಲಿ ಯೋರ್ದನ್ ನದಿ ಅಂತ ಐತೆ, ಅಲ್ಲಿ 7 ಸಲ ಡುಬುಕ್ 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 ಡಿಪ್ಚ ಇದ್ದಂಗ ಮುಳುಗಿ ವಾಪಸ್ ಹೋಗ್ಬಿಡ ಅಂತೇಳಿ. ಇವನು ಹೋಗಿ ಅಲ್ಲಿ ಹೇಳ್ದ, ಅಣ್ಣ ಏನಪ್ಪಾ ನಮ್ ಸಾರ್ ಹೇಳ್ಯಾರ ಹಂಗ್ ಹೋಗ್ಬೇಕಂತೆ, ಅಲ್ಲಿ ಬೈಪಾಸ್ ಐತಲ್ಲ, ಅಲ್ಲಿ ಯೋರ್ದನ್ ನದಿ ಐತಂತೆ, ಅಲ್ಲಿ ನಿಮ್ ಸಾರಿಗೆ ಹೇಳ್ಬೇಕಂತೆ ಡುಬುಕ್ 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 ಎಷ್ಟು ಸಲ ಹೋಗ್ಬಿಡ್ಬೇಕಂತೆ. ಮತ್ತೆ ಆತ ವಾಪಸ್ ಹೋದ. ಅಲ್ಲಿ ರೋಲ್ಸ್ ರೈಸ್ ಕಾರಲ್ಲಿ ಕೂತ್ಕೊಂಡ. ಯಾರು? ನಾಮಾನ. ಆತ ಏನ್ ಎಕ್ಸ್ಪೆಕ್ಟ್ ಮಾಡ್ಯಾನ, ನಾನು ಬಂದೀನಿ ಅಣ್ಣ ಉಚ್ಚಿನಾಡು ಅಂಟೆ, ಪಾಸ್ಟ್ ಸರ್ರ ಅಂತ ಬಂದು ಒಂದನಲಂಡಿ ಪ್ರೈಸ್ ಲಾರ್ಡ್ ಅಂತ ಹೇಳಿ ಕಾರೊಳಗೆ ಬೊಗ್ಗಿ ತಲೆ ಮೇಲೆ ಕೈ ಇಟ್ಟು ರಬ ಸಂದೂರಿ ಖರಿ ಖರಬ ರಬ ಅಂತಾನೇನೋ ಅಂತ ಅನ್ಕೊಳ್ಳೋನಾತ. ತನ್ನ ಲೆವೆಲ್ ಅಲ್ಲ. ನಮ್ಮತ್ತ ಹೊರಗಿಂದ ಹೋಗಿ ಕ್ಯಾರೆ ಅಂದಿಲ್ಲ. ನಾ ಬಗ 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 ಎಲ್ಲೆಲ್ಲಿ ಉರಿಬೇಕು ಎಲ್ಲ ಉರಿತೈತೆ ಅವನಿಗೆ. ಏನ್ ಅನ್ಕೊಳ್ಳೋಣ, ನಮ್ ದೇಶದಾಗ ಅದಕ್ಕಿಂತ ಒಳ್ಳೊಳ್ಳೆ ನದಿಗಳದಾವ. ಒದ್ರಲ್ಲೇ ಪೋತಂಬ್ರ ಮೌರಿಗೆ ಪೋತಂಬ್ರ ಇದು ಇಂತ ದೂರ ಮುಚ್ಚಿ 7 ಸಲ ಡುಬುಕ್ ಡುಬುಕ್ ಅಂಟವ್ರೆ. ನಮ್ಮ ಮನೆಗೆ ಸ್ವಿಮ್ಮಿಂಗ್ ಪೂಲ್ ಐತೆ. 7 ಸಲ 14 ಸಲ ದುಬುಕ್ತೀನಿ ಬಾ ಹೋಗಂಡ ಹೇಳಿದ. ದೊಡ್ಡವರಿಗೆ ಮೈಂಡ್ ಅಷ್ಟೇ. ಅವ್ನ ಸರ್ವೆಂಟು ಅಲ್ಲ ಸರ್, ಕೊಂಚ ಆಲೋಚಿಸೇಯಣ್ಣ ಕಾಪಾಡೋದು. ಎಷ್ಟು ಯಾಕೆ ಕೋಪ ಮಾಡ್ತೀವಿ? ತಾಪ ಪಡ್ಬೇಡ. ಒಂದ್ ವೇಳೆ ಆತ ನಿನಗೆ ನಿಂದ ರೋಗ ವಾಸಿ ಆಗ್ಬೇಕಾದ್ರೆ ಈ ಗಿಡ 10 ಸಲ ಹತ್ತಿ ಗಿಡ ಇಳಿತಿದ್ದಿಲ್ಲ, ಉಳ್ಳಾಡಕಂತ ಆತನನ್ನು ಹತ್ತಿದ್ದಿಲ್ಲ. ಬೆಳಿಗ್ಗೆ ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡಿ ಬಂದು ಗಿಡ ಸುತ್ತಿ ಒಳ್ಳಾಡಿ ಮಾಡ್ತಿದ್ದೇ ಇಲ್ಲ. ಸಿಂಪಲ್ ಆಗಿ ಹೋಗ್ತಾ ಡಬುಕ್ 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 ಮಾಡಿ ನಮ್ದೇನ್ ಗಂಟು వచ్చిన చేసుకుంటూ ಟ್ರೈ. ಹೌದಲ್ಲ ಪೋತಂಬ್ರ. ಈ ಸರ್ವೆಂಟ್ಸ್ ಬಹಳ ಮಸ್ತ್ ಇರ್ತಾರೆ ಇಬ್ರು. ನಾಮಾನ ಅಂತೂ ಇಂತೂ ಎಲ್ಲಿಗೆ ಹೋದ? ಯೋರ್ದಾನ್ ನದಿಗೆ ಹೋದ. ಹೋಗಿ ತಮ್ಮ ಕೌಂಟ್ ಮಾಡು, ನಾನು ಒಳಗೆ ಮುಣಗ್ತೀನಿ. ಪಾಯಿಂಟ್ ನಂಬರ್ 1 ಒಂದ್ಸಲ ಮುಳುಗಿ ಒಂದ್ಸಲ ಎದ್ದ. ಏನೇನು ಆಗಿಲ್ಲ. ನಾನ್ ನೀನದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಎಲ್ಲ ಕೀವು ಸೋರ್ತಾ ಐತೆ. ಒಂದು ಸಲಕ್ಕ ಕೀವು ಸ್ಟಾಪ್ ಆಗ್ಬೇಕು, 2ನೇ ಸಲಕ್ಕ ಸ್ವಲ್ಪ ಚರ್ಮ ಒಣಿದಂಗೆ ಇರ್ಬೇಕು, 3ನೇ ಸಲಕ್ಕ ಪುಡಿ ಪುಡಿ ಎಲ್ಲ ಉದುರು ಹೋಗ್ಬೇಕು. ಹೌದು, ಸ್ವಲ್ಪನೇ ಹೀಲ್ ಆಗ್ಬೇಕೇ ಇಲ್ಲ. ಆತ ಒಂದು ಸಲ ತಮ್ಮ ಏನಿಲ್ಲ, 2ನೇ ಸಲ ತಮ್ಮ ಏನಿಲ್ಲ, ನಿಜವಾಗ್ಲೂ ನಾಮಾನ ಥ್ಯಾಂಕ್ಸ್ ಹೇಳ್ಬೇಕು. ಮೇಲೆ ಎಂತ ಹೀರೋಪ ನೀನು. 6 ಸಲ ಸುಮ್ಮನೆ ಕಣ್ಣು ಡುಬುಕು 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 ಅಂತ ಉಣುಕ್ತಾನೆ. ನಾನು ಕ್ವಶನ್ ಮಾಡ್ಲಿಲ್ಲ. ಅಷ್ಟುಗನ ಅವ್ನ ವಿಧೇಯತೆ ಮೆಚ್ಕೋಬೇಕು ನಾವು. ವಾಕ್ಯದಲ್ಲಿ ಏನ್ ಬರ್ತದೆ ಗೊತ್ತಾ? 7ನೇ ಸಲಕ್ಕೆ ನಾಮಾನ ನೀರಿನಿಂದ ಮೇಲೆ ಬಂದಾಗ ಆಹಾ, ಅವನ ದೇಹವು ಹಸುಗೂಸಿನ ಚರ್ಮದಂತೆ ನುಣುಪಾಗಿ ಹೊಳಿತಾ ಇತ್ತಂತೆ. ಚಪ್ಪಾಳಿ ಹೊಡಿಬಹುದು ನೀವು ಇದಕ್ಕೆ. ಯಾಕ ಸೀರಿಯಸ್ ಹಿಂಗಾ ನೋಡ್ತಾ ಇದ್ದೀರಿ? ಅಯ್ಯ, ಇದಾದ್ಮೇಲೆ ಟೀ ಬಿಸ್ಕಟ್ ಐತಲ್ಲ, ಆಯ್ತಂತೆ, ಚಪ್ಪಾಳಿ ಹೊಡೀರಿ. ನಾಮನ್ ಸಂಪೂರ್ಣವಾಗಿ ಸ್ವಸ್ಥತೆ ಆಯ್ತು. ಏನ್ ಮಾಡ್ದ ಗೊತ್ತಾ? ಕೂಡಲೇ ಮೊದಲು ಸ್ಟಾರ್ಟಿಂಗ್ ಬಂದಾಗ ಎಲ್ಲಿ ನಿಲ್ಸಿದ ಕಾರು? ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದ. ಈಗ ಸರ್ರದ ಡ್ರೈವ್ ಮಾಡ್ಕೊಂಡ್ ಬಂದು ಅಲ್ಲಿ ಎಮ್ಮೆ ಕಟ್ಟಿದಲ್ಲಿ ನಿಲ್ಲಿಸ್ಲಿಲ್ಲ, ಸೀದಾ ಒಳಗ್ ಬಂದು ನಿಲ್ಲಿಸಿ ದಬ 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 ಬಂದು ಊದಕ್ ದಬಾ ಅಂತ ಬಿದ್ದ. ಪಾಸ್ಟ್ ఎవరది?
ಏನ್ ತಮ್ಮ ಏನ್ ಬೇಕಾಗಿತ್ತಪ್ಪಿ? ಅಣ್ಣ ನಿಮ್ ದೇವ್ರು ಬಹಳ ದೊಡ್ಡ ದೇವ್ರಪ್ಪ. ಮೊದಲು ಬಂದಾಗ ಅನ್ನ ಉಚ್ಚಿನ ಚೊಪ್ಪು ಅಂತ ಹೇಳಿದ್ದ, ಇವಾಗ ಹಣ್ಣೆಲ್ಲ ಸಣ್ಣ ಸೀದಾ ಬಂದಾನೆ. ಪ್ರತಿ ಮೊಣಕಾಲು ಊರಬೇಕು, ಪ್ರತಿ ನಾಲ್ಗೆ ಒಪ್ಕೋಬೇಕು ಯೇಸುವೆ ನಿಜವಾದ ದೇವರು ಅಂತೇಳಿ. ನಿನ್ನ ಸಮಸ್ಯೆ ಏನೇ ಇದ್ರು, ನಿನ್ನ ಸುತ್ತಮುತ್ತ ಜನ ಸಮಸ್ಯೆ ಏನೇ ಇದ್ರು ಸಹ ಅವ್ರು ಒಪ್ಪಿಕೊಳ್ಳೇಬೇಕು ದೇವರ ಮುಂದೆ, ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ. ಹಲ್ಲೆಲೂಯಾ. ಹೌದಾ, ವಾಸಿ ಆಯ್ತಾ? ಆಯ್ತು, ಮತ್ತೆ ನೀನ್ ಬಂದ ಕೆಲಸ ಆಯ್ತಲ್ಲಪ್ಪ, ವಾಪಸ್ ಹೋಗ್ಬಿಡು ಅಂತ ಆಯ್ತಾ. ಸುಮ್ಮನೆ ಪಾಪ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾನೆ ಇದ್ದಾನೆ, ಆತನ ಕಡೆ ತಿರುಗಿ ನೋಡ್ಲಿಲ್ಲ. ಸಾರ್ ಅಂದ ಮತ್ತೆ ಯಾರು ನಾಮಾನ, ಏನ್ ತಮ್ಮ ಇನ್ನೂ ಹೋಗಿಲ್ಲ ನೀನು, ಬೋರ್ಲಿ ಬಿದ್ದು ಎದ್ದು ಹೋಗೋ. ಇಲ್ಲ ಸರ್, ಸ್ವಲ್ಪ ಕಾಣಿಕೆ, ಸಣ್ಣ ಕಾಣಿಕೆ ತಗೊಂಬಂದಿನಿ, ಒಂದಿಷ್ಟು ತೊಲೆ ಬಂಗಾರ, ಒಂದಿಷ್ಟು ತೊಲೆ ಬೆಳ್ಳಿ, ಒಂದಿಷ್ಟು ತೊಲೆ ಒಳ್ಳೆ ವಸ್ತ್ರ, ರೇಷ್ಮೆ ವಸ್ತ್ರಗಳು, ಅವು ಇವು ಸ್ವಲ್ಪ ತಂದಿಂದ ಮಾಡಿ ಸ್ವೀಕಾರ ಮಾಡಿ ಸಾರ್. ಕೈ ಜೋಡಿಸಿ ಬೇಡ್ತದನ. ಮೊದಲು ಅಂತ ಬಂದವನು ಪಟಾಕಿ ನೀರ್ನಾಗದಿದ್ ಬದ್ನೆಕಾಯಿ ಬಾಂಬ್ ಅದಂಗ ನಮ್ಮವನು. ನೋಡಕ್ಕೇನ ಬದ್ನೆಕಾಯಿ ಬಾಂಬು, ನೀರ್ನಾಗದ್ದರಷ್ಟೇ. ಏನ್ ತಂದಿ? ಬೆಳ್ಳಿ ಬಂಗಾರ ಸ್ವಲ್ಪ ತಗೊಳ್ರಿ ಸಾರ್. ಅವೆಲ್ಲ ಬೇಡ, ಸುಮ್ಮನೆ ನೀನ್ ಬಂದ ದಾರಿಗೆ ವಾಪಸ್ ಹೋಗಪ್ಪ ಅಂದ. ಹಲ್ಲೆಲೂಯಾ. ಈ ಅಸಿಸ್ಟೆಂಟ್ ಇದ್ದ ಗೆಹಜಿ, ನಾನು ಹೇಳಿದ್ನಲ್ಲ ಈ ಪುಡಿಗಳು ಭಯಂಕರ ಇರ್ತಾವ ಅಂತೇಳಿ. ಬೆಳ್ಳಿ ಬಂಗಾರ ಸ್ವಲ್ಪನ ತಗೋಬೋದಲ್ಲ, ವಾಪಸ್ ತಗೊಂಡು. ಇದು ಬರೀ ಪ್ರಾರ್ಥನೆ ಮಾಡಿ ಮಾಡಿ ಅಭ್ಯಾಸ. ಬೆಳ್ಳಿ ಬಂಗಾರ ಎಷ್ಟೈತಕ್ಕ? 80,000 ತೊಲೆ. ನೋಡು, ಅಮ್ಮ ಗೊತ್ತು ನೋಡು, 80,000 ತೊಲೆ ಐತೆ. ಬೇಡ, ಆತ ಕೊಟ್ಟಿದ್ದೆಲ್ಲ ಬೇಡ, ಅರ್ಧ ತಗೊಂಡು ನನಗನ್ನ ಕೊಟ್ಟಿದ್ದೆ, ತಮ್ಮ ತಗೊಂಡೋಗಿ ಮನೆಗೆ ನಾನು ತಗೊಂಡೋಗ್ತೀನಲ್ಲ. ಇದು ಸನ್ಯಾಸಿ, ನನ್ನ ಕೂಡ ಸನ್ಯಾಸಿ ಅನ್ಕೊಂಡ್ಬಿಟ್ಟಾನ. ನಾನನ್ನ ತಗೊಂಡೋಗಿ ನನ್ನ ಮನೆ ಕೊಟ್ಟು ಹನಿ ನನ್ನ ಗಂಡನ ಹೆಂಡತಿ, ನಾನೇ ಫುಲ್ ಹೀರೋ ವಾವ್ ಅಂತ ನನ್ನ ಹೆಂಡತಿ. ಈ ಮನುಷ್ಯ ತನಗೂ ಬೇಡ, ನಮಗನ ಕೊಡೋದು ಬೇಡ. ಹೇಳಂಗಿಲ್ಲ ಬಿಡಂಗಿಲ್ಲ ನಮ್ಮವನು. ಬಿಸಿ ತುಪ್ಪ ನುಂಗಂಗಿಲ್ಲ, ಕುಡಿ ಉಗುಳಂಗಿಲ್ಲ. ನೋಡ್ತಾನ ತಾರು ಬೆಳ್ಳಿ ಒದ್ದು ಅಂಟಾಡು, ಬಂಗಾರ ಒದ್ದು, ಬಟ್ಟೆ ಒದ್ದು, ಏನು ಒದ್ದು ಅಂತೀಯಪ್ಪ ನೀನು. ಒಬ್ಬ ಸರ್ ಅರ್ಧನ ತಗೊಳ್ರಿ ಸರ್, ಅರ್ಧ ಇಲ್ಲ ಗಿರ್ದ ಎಲ್ಲ ಹೊತ್ಕೊಂಡು ಹೋಗ ಅಂದ ಸ್ವಾಮಿ. ಸರ್ ಇನ್ನೊಂದು ರಿಕ್ವೆಸ್ಟ್ ಅಂದ ನಾಮನ. ಏನಪ್ಪ? ನಿಮ್ಮ ದೇಶದ್ದು ಮಣ್ಣು ಕೊಡಪ್ಪ, 2 ಕಪ್ಪೆ ಹೊರಷ್ಟು ಮಣ್ಣು ಕೊಡು. ಏನ್ ಮಾಡ್ತೇವೆ ಮಣ್ಣು ತಗೊಂಡ್ತಮ್ಮ? ಹೋಗಿ ಯಜ್ಞವೇದಿ ಕಟ್ತೀನಿ ನನ್ನ ಊರಲ್ಲಿ, ನನ್ನ ಮನೆಯಲ್ಲಿ ಒಂದು ಯಜ್ಞವೇದಿ ಕಟ್ಟಿ ನಿನ್ನ ದೇವರನ್ನ ದಿನ ನಾನು ಪೂಜೆ ಮಾಡ್ತೀನಿ ಅಂದ. ನಾಮನ ಮಹಾ ಸೈನಾಧಿಪತಿ. ಹೋಗುವ ಅಲ್ಲಿ ಬರುವಾಗ ಬಂದಂತ ರೇಂಜೇ ಬೇರೆ, ಈಗ ವಾಪಸ್ ಹೋಗುವಾಗ ಏನ್ ತಗೊಂಡು ಹೋಗ್ತಾನೆ ಇಲ್ಲಿಂದ? ಮಣ್ಣು. ನಿನ್ನ ದೇವರು ನಿಜವಾದ ದೇವರು, ನಿನ್ನ ದೇವರನ್ನ ನಾನು ನನ್ನ ದೇಶದಲ್ಲಿ ಕೊಂಡಾಡ್ತೀನಯ್ಯ, ಈ ಪವಿತ್ರವಾದಂತ ಮಣ್ಣು ಕೊಡು ಅಂತ ಕೇಳ್ದ. ಯಾರ ಕಾರಣ ಇದಕ್ಕೆ? ಚಿಕ್ಕ ಬಾಲಕಿ ತನ್ನ ಸುತ್ತಮುತ್ತಲ ವಾತಾವರಣ ನೋಡಿದ್ಲು, ಸಮಸ್ಯೆ ಎಷ್ಟು ಸೀರಿಯಸ್ ಐತೆ ಗುರುತಿಸಿದ್ಲು, ತನ್ನಲ್ಲಿರುವಂತ ವಿಷಯವನ್ನ ಪರಿಚಯ ಮಾಡಿದ್ಲು, ತನ್ನ ಕೆಲಸಕ್ಕೆ ತಾನು ಹೋಗ್ಬಿಟ್ಲು. ಆಮೇಲೆ ಏನಾಯ್ತು, ಆ ಮಗು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಬೈಬಲ್ ಅಲ್ಲಿ ಬರ್ದಿಲ್ಲ, ಅವಳ ಹೆಸರು ಕೂಡ ಬರ್ದಿಲ್ಲ ಬೈಬಲ್ ಅಲ್ಲಿ. ಜನರು ನಮ್ಮನ್ನ ಗುರುತಿಸ್ಬೇಕು ಅಂತ ನಾವು ಡ್ರಾಮಾ ಮಾಡೋದು ಬೇಡ. ಜನರು ನಮ್ಮನ್ನ ಹೊಗಳಿ ಡ್ರಾಮಾ ಬೇಡ. ಜನರು ಸನ್ಮಾನ ಮಾಡಬೇಕು, ಡ್ರಾಮಾ ಬೇಡ. ಒಂದ್ಸಲ ಹಿಂಗೆ ರಾಯಚೂರಿಗೆ ಬಹಳ ವರ್ಷದ ಕೆಳಗೆ ವರ್ಷಿಪ್ ಮಾಡಕ್ಕಂತ ಹೋಗಿದ್ವಿ. ನಮ್ಮನ್ನ ಕರೆಸಿದ್ರಲ್ಲಿ ವರಪ್ರಸಾದ್ ಪಾಸ್ಟರ್ ಇದ್ದಾರೆ. ಅಲ್ಲಿ ಪ್ರೀಚರ್ ಬೇರೆ ಊರಿಂದ ಬಂದಿದ್ದ. ಆತ ಬೇರೆ ದೇಶದಿಂದ, ಆತ ಭಾಷೆನೇ ಬೇರೆ, ಇಂಗ್ಲಿಷ್ ಮಾತಾಡ್ತಾನ. ಅದನ್ನ ಕನ್ನಡದ ಹೇಳ್ಬೇಕಲ್ಲ ರಾಯಚೂರು ಜನರಿಗೆ. ಇನ್ನೊಬ್ಬತ್ತನ್ನ ಕರೆಸಿದ್ರು. ಈ ಪಾಸ್ಟರ್ ಏನ್ ಮಾಡಿದ್ರು ಅಂದ್ರೆ, ಪಾಪ ಚಳಿ ಜಾಸ್ತಿ ಏನೋ ಗೊತ್ತು, ಬಂದವರಿಗೆಲ್ಲ ಶಾಲೆ ಓದಿಸಿದ್ರು, ಬಂದವರಿಗೆಲ್ಲ ಸನ್ಮಾನ, ಬರ್ಬೇಕು ಎಲ್ಲರಿಗೆ ಶಾಲೆ ಓದಿಸ್ಬಿಟ್ರು. ಅವತ್ತು ಪ್ರೋಗ್ರಾಮ್ ಮುಗೀತು. ರಾತ್ರಿ 12:30 1 ಗಂಟೆ ಬಂದು ದಬ 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 ಬಾಗಿಲು ಇಡ್ತಾರೆ ಪಾಸ್ಟರ್. ಏನಣ್ಣ ಹಂಗ್ ಹೊಡಿದ್ರು, ಬಾಗಿಲ್ತಿರ್ಲಿ, ಏನಣ್ಣ ಹಂಗ್ ಬಂದಿ ನೀನು? ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತಪ್ಪ. ಏನ್ ಪ್ರಾಬ್ಲಮ್ ಆಗುತ್ತೆ? ಆ ಟ್ರಾನ್ಸ್ಲೇಟರ್ ನಾಪತ್ತ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾನ. ಎಷ್ಟು ಫೋನ್ ಮಾಡ್ತೀನಿ, ಫೋನ್ ಎತ್ತಿಲ್ಲ. ಲಾಡ್ಜಿಗೆ ಬಂದಿನಿ, ರಾತ್ರಿ 12 ಗಂಟೆಗೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾನ. ಮತ್ತೆ ಫೋನ್ ಮಾಡೋಣ, ಸ್ವಿಚ್ ಆಫ್. ಬೆಳಿಗ್ಗೆ ಫೋನ್ ಮಾತಂದ. ನಮ್ಮಲ್ಲಿ ಬಳ್ಳಾರಿ ಬಂದು ನಾವೆಲ್ಲ ಬಹಳ ಕಿರಿಕ್ ಬಂದಿ ನಾವು. నాకు తెలిసిందన్న ఎందుకు వాడు పోయినాడు నాకు తెలిసిందన్న. ఎందుకురా అందరికి కప్పినావు కదా, వానికి కప్పలేదు నువ్వు. అందరికి షాల్ కప్పినావు, వానికి ఒకటి ఏసింటి అయిపోతుండే, నాది ఇస్తుండే కదా ఏసింటి అయిపోతుంది. అవును కదరా రే 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 ಎಲ್ಲ ತಲೆ ಹೊಡ್ಕೊಂಡು
ನೆಕ್ಸ್ಟ್ ಡೇ ಮಾರ್ನಿಂಗ್ 9 ಗಂಟೆಗೆ ಆತ ಅಲ್ಲಿಂದ ಫೋನ್ ಮಾಡ್ತಾರೆ, ಅಯ್ಯರೇ ಏನ್ ಅನ್ಕೊಂಡಿರಿ ನೀವು, ನಾನು ಎಂತೆಂಥವ್ರಿಗೆ ಟ್ರಾನ್ಸ್ಲೇಟರ್ ಮಾಡಿ ಗೊತ್ತೇನಾ, ಇಂಥವ್ರಿಗೆ ಎಲ್ಲರಿಗೆ ಶಾಲ್ ಓದಿಸಿ ನನಗೆ ಓದಿಸಂಗಿಲ್ಲ, ನಾನು ಬರಂಗಿಲ್ಲ, ಚಟ್ಕೊಂಡು ಹೋಗಂದ ಪಾಸ್ಟ್. ಏನ್ ಮಾಡ್ತೀನಿ? ಜನರನ್ನು ಗುರುತಿಸಬೇಕು, ನನಗೆ ಸನ್ಮಾನ ಮಾಡಬೇಕು, ನನ್ನ ಮೊದಲು ಕರಿಬೇಕು, ಸ್ಟಾರ್ಟಿಂಗ್ ಪ್ರೇಯರ್ ಕೊಟ್ಟಿಲ್ಲ, ಕಾಣಿಕೆ ಪ್ರೇಯರ್ ಕೊಡ್ಬೇಕು, ಅದು ಕೂಡ ಕೊಟ್ಟಿಲ್ಲ, ಕ್ಲೋಸಿಂಗ್ ಪ್ರೇಯರ್ ಕೊಟ್ಟಿಲ್ಲ, ನನಗೆ ಚರ್ಚೆಗೆ ಬರೋದಿಲ್ಲ ಅಂತವ್ರು ಬಹಳ ಮಂದಿ ಇದ್ದಾರೆ. ಜನರು ಗುರುತಿಸೋದಂಗೆ ಬೇಕಾಗಿಲ್ಲ. ಬೈಬಲ್ ಅಂತ ಕೆಲವು ಎಕ್ಸಾಂಪಲ್ಸ್ ಇದಾವೆ. ಈ ಚಿಕ್ಕ ಹುಡುಗಿ ಹೆಸರು ಬೈಬಲ್ ಅಲ್ಲಿ ಬರ್ದಿಲ್ಲ. ಯೇಸು ಸ್ವಾಮಿ ಎಷ್ಟು 1000 ಜನಕ್ಕೆ ಊಟ ಮಾಡಿಸ್ದ? ಇಲ್ಲ, ಲೆಕ್ಕ ತಪ್ಪು ನಿಮ್ದು. ನಾನು ಮ್ಯಾಥ್ಸ್ ಟೀಚರು. ಹೆಚ್ಚು ಕಡಿಮೆ ಗಂಡಸರೇ 5,000 ಅಂತ ಐತೆ. ಪವಿತ್ರಾತ್ಮ ದೇವರು ಏನ್ ಬಳಸ ಗೊತ್ತಾ? ಲೆಕ್ಕ ಕಳ್ತಮ್ಮ ನೀವು ಅಂತೇಳಿ ಗಂಡಸರೇ ಹೆಚ್ಚು ಕಡಿಮೆ 5,000 ಅಂದ್ರೆ ಹೆಣ್ಮಕ್ಳು 15,000. ಈ ಸ್ಪೇರ್ ಪಾರ್ಟ್ಗಳು 1-2,000 ಮಮ್ಮಿ ಡ್ಯಾಡಿ ಅನ್ನೋರು ಎಲ್ಲ ಒಂದು 20-22,000 ಜನ ಊಟ ಮಾಡಿದ್ರು. ಯಾರು ಕೊಟ್ರು ಊಟ? ಯೇಸು ಸ್ವಾಮಿ ಕೊಟ್ಟನ? ಇಲ್ಲ, ಸಣ್ಣ ಹುಡುಗ ಕೊಟ್ಟಿದ್ದ. 5 ರೊಟ್ಟಿ 2 ಮೀನ್ ತಮ್ಮ. ಗಾಸ್ಪೆಲ್ ಮೀಟಿಂಗ್ ಹೋಗ್ತಾ ಇದ್ವಿ 3 ದಿವಸ. ಬುತ್ತಿ ತಗೊಂಡು ಊಟ ಮಾಡೋದು ನಮ್ಮ ಊಟ ಕೊಟ್ಟಿದ್ಲು. ಅವ್ನು ಊಟ ತಿಂದಂಗೆ ವಾಕ್ಯ ಕೇಳಿಸ್ಕೊ, ಅಷ್ಟು ಇಂಟ್ರೆಸ್ಟ್ ಇತ್ತು ಅವನಿಗೆ. ಆ ಹುಡುಗ ಕೊಟ್ಟಿದ್ದಕ್ಕೆ ಯೇಸು ಸ್ವಾಮಿ ಅದನ್ನ ತಗೊಂಡು ಮುರಿದು ಸ್ತೋತ್ರ ಮಾಡಿ ಅಷ್ಟು ಜನಕ್ಕೆ ಊಟ ಕೊಟ್ಟಿದ್ದ. ಆ ಹುಡುಗನ ಹೆಸರು ಬರ್ದದ ಚಿಕ್ಕ ಬಾಲಕ. ಯೇಸು ಸ್ವಾಮಿ ಅದ್ಭುತ ಮಾಡೋದಕ್ಕೆ ಒಬ್ಬ ವಸ್ತು ಬೇಕು, ಒಂದು ವಸ್ತು ಬೇಕು. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟೆ. ಯೇಸು ಸ್ವಾಮಿ ಕಾರ್ಯ ಮಾಡ್ಬೇಕಂದ್ರೆ ನೀನ್ ದೇವ್ರ ಕೈಯಲ್ಲಿ ಸಿಗಬೇಕು. ಆ ಚಿಕ್ಕ ಮಗಳು ಸಿಕ್ಕಳು. ಸ್ವಾಮಿ ಆಕೆಯನ್ನು ಉಪಯೋಗಿಸ್ಕೊಂಡ. ನಾಮಾನನು ತನ್ನ ಮನೆಯಲ್ಲಿ ಯಜ್ಞವೇದಿ ಕಟ್ಟಿಸಿ ಯೆಹೋವ ದೇವರನ್ನು ಕೊಂಡಾಡೋದಕ್ಕೋಸ್ಕರ ಆ ಮಗಳನ್ನು ಉಪಯೋಗ ಮಾಡ್ಕೊಂಡ. ಆಕೆ ಹೆಸರು ಬೈಬಲ್ ಅಲ್ಲಿ ಬರ್ದಿಲ್ಲ. 3 ದಿವಸ ಉಪವಾಸ ಬಂದು ಪ್ರೇಯರ್ ಮಾಡ್ಕೊಂಡು ಜನರು ಹೋಗ್ತಾರೆ. ಯೇಸು ಊಟ ಕೊಡ್ರು ಅಂದ್ರೆ ಈ 12 ತುಂಡುಗಳದಲ್ಲ, ಡಿಸೈಪಲ್ಸ್, ಶಿಷ್ಯರು. ತೋಮ, ಪೇತ್ರ, ದೆಗ್ಗಿ, ಸ್ವಾಮಿ ನಿಂಗೆ ಕಿವಿಲಿಂದ ಕಿವಿ ಕೊಡ್ತಿ, ಮೂಗಿಲಿಂದ ಮೂಗು ಕೊಡ್ತಿ, ಬಾಯಿಲಿಂದ ಬಾಯಿ ಕೊಡ್ತಿ, ಉಸಿರಿಂದ ಉಸಿರು ಕೊಡ್ತಿ. ಸುಮ್ನಿರಿ, ನಿಂಗೆ ಲೆಕ್ಕ ಬರಂಗಿಲ್ಲ. ಎಕನಾಮಿಕ್ಸ್ 1000 ಜನ ಇದಾರ, ಊಟ ಎಲ್ಲಿ ಕೊಡ್ತೀವಿ, ಸುಮ್ನಿರೋ. ಸುಮ್ನೆ ಹೆಂಗಿರಬೇಕಲ್ಲಿ ಹೊತ್ತೋಗ್ತಾರೆ, ಸಟಕೊಂಡು ಹೋಗ್ಲಿ. ಮೀಟಿಂಗ್ ಆಯ್ತಿಲ್ಲ 3 ದಿವಸ, ಮಣ್ಣಂಗಟ್ಟಿ ಹೆಂಗನ್ನ ಹೋಗ್ಲಿ. ನಮ್ ಕೆಲಸ ಏನಪ್ಪಾ? ಮೀಟಿಂಗ್ ಮಾಡ್ಬೇಕಲ್ಲ, ನಾವು ಮಾಡಿಬಿಟ್ಟಿವಿ ಅಷ್ಟೇ. ಹೆಂಗನ್ನ ಒಬ್ಬನು ಹೊಗೆ ಹಾಕ್ಲಿ, ಒಬ್ಬನ ಎಲೆ ಹಾಕ್ಲಿ, ಒಬ್ಬನ ಮುಂಡಾಳ ಹಾಕ್ಲಿ, ಪಾರ್ಥ ಅಂತ ಹೋಗ್ತಾ ಇರ್ತಾರೆ ಉದ್ದಕ್ಕ. ಹರಿಶ್ಚಂದ್ರ ಘಾಟ್ರು 12 ಮಂದಿ ಶಿಷ್ಯರು ಸ್ವಾಮಿಗೆ ಹೇಳ್ತಾರ, ಸ್ವಾಮಿ ಸುಮ್ನಿರೋ, ನಮ್ನ ಯಾರೊಬ್ರು ಊಟ ಕರೀತಾರೆ, ಸುಮ್ನಿರೋ. ಅಲ್ಲಪ್ಪ, ಅವ್ರು ದಾರಾಗ ಫೇಂಟ್ ಆಗಿ ಬೀಳೋದಲ್ಲ, ಕೋಮಾರಾಗ ಹೋಗ್ಲಿ, ನನಗೆ ಸಂಬಂಧ ಇಲ್ಲ. ಮೀಟಿಂಗ್ ಆಯ್ತಾ ಇಲ್ಲ, ಬುಲೆಟ್ ದಿಗಿಂದಲೇ ಇದೆ ಅಂತೆ ಕತೆ. 12 ಮಂದಿ ಶಿಷ್ಯರಮ್ಮ, ನಮ್ಮಂಗೆ ಸೇಮ್ ಕ್ಯಾಟಗರಿ, ಬೇರೆ ಏನಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿಯಿಂದ ನಿಮ್ಮಲ್ಲಿ ಏನಿದೆ ಅಂತ ಕೇಳಿದ. ಕಲ್ಲು ರೊಟ್ಟಿ ಮಾಡ್ತೀನಿ ಅಂತ ಮಾಡ್ಬೋದಲ್ಲ ಯೇಸು ಸ್ವಾಮಿ? ಸೈತಾನಿಗೆ ಗೊತ್ತಿತ್ತು, ಸ್ವಾಮಿ ನೀನು ಕಲ್ಲು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ ನಾನು. ಏನೆಲ್ಲ ಮಾಡ್ಬೋದಾಗಿದೆ ಯೇಸು ಸ್ವಾಮಿ? ಸತ್ತವ್ರನ್ನ ಎಬ್ಬಿಸಿದ್ದ, ಕುಷ್ಠರೋಗ ವಾಸಿ ಮಾಡಿದ್ದ, ಎಲ್ಲ ಮಾಡಿದ್ದಲ್ಲ. ಅಷ್ಟು ಜನರಿಗೆ ಊಟ ಕೊಡುವಂತ ಇಸ್ರಾಯೇಲರಿಗೆ ಮನ್ನಾ ಸುರಿಸಿದಂತ ದೇವರಿಗೆ ಸ್ವಾಮಿ ಇಷ್ಟು ಜನ ಇದಾರಪ್ಪ, ಊಟ ಕೊಡು, ಟಪ 22,000 ಜನಕ್ಕೆ ಊಟ ಬರುದಿಲ್ಲ, ಒಳ್ಳೆ ಲೆಗ್ ಪೀಸು ಬರ್ಬೋದಾಗಿತ್ತು. ಸ್ವಾಮಿ ಏನ್ ಮಾಡೋದು ಗೊತ್ತಾ? ನಿಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಏನಿದೆ ಸ್ವಾಮಿ? ನಮ್ಮ ಹತ್ರ ಏನಿದೆ, ನಾವು ನಿನ್ನಿಂದ ಬಂದಿವಿ, ಕರೆದುಕೊಳ್ಳಿ ಬಾ ಅಂದ್ಕೊಳ್ಳಿ. ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದಿವಿ, ನಮ್ಮಲ್ಲಿ ಏನಿದೆ ಅಂತ ಕೇಳ್ತಾನೆ. ಅಪ್ಪ ನಮ್ಮಲ್ಲಿ ಏನೈತೆ? ನೀನ್ ಊಟ ಕೊಟ್ಟರೆ ನಾವು ತಿಂತೀವಿ ಅಷ್ಟೇ. ಚಿಕ್ಕ ಬಾಲಕ 5 ರೊಟ್ಟಿ 2 ಮೀನು ಕೊಟ್ಟ. ಅಷ್ಟು ಮಂದಿ ತೃಪ್ತರಾಗಿ ಎಷ್ಟು ಪುಟ್ಟಿ ಉಳಿದಂತೆ? ಲೇತಮ್ಮ ಬಾ ತಲೆ ಮೇಲೆ ಹೊತ್ಕ, ಪೇತ್ರ ಬಾಲೆ ತಲೆ ಮೇಲೆ ಹೊತ್ಕ, ತೋಮ ಹನುಮನ ಪಿಂಡ ಬಾ ತಲೆ ಮೇಲೆ ಹೊತ್ಕ. ಒಬ್ಬೊಬ್ಬರಿಗೆ ಯೇಸು ಸ್ವಾಮಿ ಒಂದೊಂದು ಪುಟ್ಟಿ ಮೀನು ರೊಟ್ಟಿ ಒತ್ಸಿದ. ಸುಮ್ಮನೆ ಅವ್ನು ನೋಡಿ ಇವ್ರು ಕಿಸಿಕಂತ, ಇವ್ರು ನಾವು ಸೂರ್ಕೊಡ್ಲಿ ಸಾರು ಹೊಸ ಇರಕಲ್ಲ, ಕೊಡ್ತಾಳು. ಹಲ್ಲೆಲೂಯ. ತುಂಬಿ ತುಳುಕುವಷ್ಟು ಕೊಡ್ತಾನೆ ಸ್ವಾಮಿ. ಕಾರಣ ಯಾರು? ಚಿಕ್ಕ ಬಾಲಕ. ಅವನ ಹೆಸರು ಬೈಬಲ್ ಬರ್ದಿಲ್ಲ. ನಿನ್ನ ಹೆಸರು ಜನರು ಗುರ್ತಿಸೋದು ಬೇಡಮ್ಮ. ಜನರು ನಿನ್ನ ಸನ್ಮಾನ ಮಾಡಿ ಪ್ರತಿಷ್ಠೆ ಮಾಡಿ ಅದು ಬೇಡವೇ ಬೇಡ. ಆತನ ಚಿತ್ತ ನೆರವೇರಿದ್ರೆ ಸಾಕು. ನಮ್ಮ ಹೆಸರು ಜೀವಬಾಧೆ ಪಟ್ಟಿಯಲ್ಲಿ ಬರೆದ್ರೆ ಸಾಕು, ಅದಕ್ಕಿಂತ ಬೇರೆ ಏನು ಬೇಡ. ಹೋಗುವಾಗ ನಾಮನ ಮಣ್ಣು ತಗೊಂಡು ಹೋಗ್ತಾನೆ. ಈ ಎಕ್ಸ್ಟ್ರಾ ಇತ್ತಲ್ಲ ಫಿಟ್ಟಿಂಗ್, ಯಾವುದು ಗೆಹಜಿ, ಎಂತ ಗುರು ನಮ್ ಗುರು. ಅಂಥವ್ರು ರೋಗವಾಸಿ ಮಾಡ್ಯಾನ. ಒಂದು ಸ್ವಲ್ಪ 2-3 ತೊಲೆ ಬಂಗಾರ ತಗೊಂಡಿದ್ರೆ ದೀಪಾವಳಿ ಹಬ್ಬಕ್ಕೆ ನಾನು ಹೆಂಡತಿ ಕೊಡ್ತಿದ್ನಲ್ಲ. 2 ತಿಂಗಳ ಕ್ರಿಸ್ಮಸ್ಗೆ ಜಿಮಿಕಿ ಪಿಮಿಕಿ ಮಾಡಿಸಿ ಚೈನ್ ಇಲ್ಲಿಗನ್ನ ಮಾಡಿಸ್ತಿದ್ನಲ್ಲ. ಈ ಅಪ್ಪ ಎಂತ ಮನುಷ್ಯಪ್ಪ. ಅಯ್ಯಪ್ಪ ಓದ್ತದಾನ, ಯಪ್ಪ ಮತ್ತೆ ಹೋಗಿ ಅಲ್ಲೆಲ್ಲಿ ಅಂತದಾನ. ನಾನು ಹೇಳಿ ಹೇಳಿದೆ, ನಮ್ಮವ್ರು ಭಾಳ, ನಾವೆಲ್ಲ ದೊಡ್ಡ ಆಕ್ಟ್ರೆಸ್. ನಮ್ಗೆ ಯಾರು ಸ್ಟೋರಿ ಬರೆಯೋದು ಬೇಕಾಗಿಲ್ಲ. ನಮ್ಮ ಇಮಿಡಿಯೇಟ್ ಸ್ಟೋರಿ ಬರ್ಕೊಂಡ, ಡೈಲಾಗ್ ಬರ್ಕೊಂಡ, ಆಕ್ಷನ್ ರೋಲಿಂಗ್, ದಬ್ಬ ನೋಡ್ದ, ಅಯ್ಯ ಒಳಗೆ ಪ್ರೇಯರ್ ಮಾಡಕತ್ತಾನ, ಅದ ಟಕಡಕ್ ಹೋಗ್ತಾನ, ಫಾಸ್ಟ್ ಓಡ್ದ. ಎಲ್ಲಿ
ಪೆಟ್ರೋಲ್ ಬಂಕ್ ದಾಟಿ ಅಲ್ಲಿಗೆ ಹೋಗಿ ಅಲ್ಲಿ ರಥದಲ್ಲಿ ಸಾರ್ ಯಾರೋ ಓಡ್ಕೊಂಡ್ಬಿಡ್ತಿದಾರ. ಏಯ್ ಸ್ಟಾಪ್ ಮಾಡು, ಯಾರದು? ಸರ್, ಆ ಪಾಸ್ಟರ್ ಅಸಿಸ್ಟೆಂಟು. ಏನಪ್ಪ, ಏನು ಏನಿಲ್ಲ ಸಾರ್, ನೀವ್ ಹಿಂಗ್ ಪೆಟ್ರೋಲ್ ಬಂಕ್ ನಿಂಗೆ ತಿರುಗಿದ್ರಾ ಈ ಕಡೆಯಿಂದ? ಡ್ರಾಮಾ, ಫುಲ್ ಡ್ರಾಮಾ. ನಂಬಬೇಕಲ್ಲ ನಾಮಾನ. ಏನಾಯ್ತಪ್ಪ, ನಾವ್ ಈ ಕಡೆ ಯಾರು ಬಂದಿಲ್ಲ, ನಮ್ ಗುರುಗಳದ್ದು ಶಿಷ್ಯರು ಬಂದಾರೆ, ಅವ್ರು ವಾಪಸ್ ಹೋಗೋ ಚಾರ್ಜ್ ಇಲ್ಲ, ಅದಕ್ಕೆ ಸಾರು ಸ್ವಲ್ಪ ಸಾರ್ ಬೇಕಂತ ಹೇಳಿದ್ರೆ, ಎಲ್ಲ ಇಳಿಸ್ರಿ, ಸಾರು ಕೊಟ್ಟು ಕಳ್ಸಿ ಅಂತ ನಾಮಾನ. ಯಾಕಂದ್ರೆ ಕೊಡ್ಬೇಕಂತ ಆಸೆ ಇತ್ತು ನನಗೆ. ಅಷ್ಟು ಬೇಡ ಸಾರ್, 2020 ಮ್ಯಾಚ್ ಅಷ್ಟೇ ನಮ್ದು, ಫುಲ್ ಬೇಡ, ಟೆಸ್ಟ್ ಮ್ಯಾಚ್ ಬೇಡ ನಮಗೆ. 2020 20 ಗೋಲ್ಡ್ 20 ಸಿಲ್ವರ್ ಇಷ್ಟು ಜೊತೆ ಅಷ್ಟೇ. ಯಾಕಂದ್ರೆ ಅವನಿಗೆ ಡೌಟ್ ಬರಬಾರ್ದು, ಇಲ್ಲಿ ಡೌಟ್ ಬರಬಾರ್ದು. ಎಂತ ಆಕ್ಟಿಂಗ್ ನಮ್ಮ ಒಂದು. ಅವನೊಂದು ಸ್ವಲ್ಪ ಜಾಸ್ತಿ ತಗೊಂಡು, ಜಾಸ್ತಿ ಬೇಡ ಸರ್, ನಮ್ಮ ಸಾರ್ ಬಹಳಷ್ಟು ಇತ್ತು, ಎಷ್ಟು ಮಂದಿ ಬಂದ್ರೆ ಅಷ್ಟೇ. ಹೌದಾ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ರೆ ನಮ್ಮನ್ನು ಕಳಿಸ್ತೀನಪ್ಪ, ಬಿಟ್ಟು ಬರ್ತಾನೆ. ಬೇಡ, ನಾನೇ ಹೊತ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡ್ಬಿಟ್ರೆ ಕಷ್ಟ ಅಲ್ಲ. ಹೊತ್ಕೊಂಡ್ಬಂದು ಚರ್ಚ್ ಹೊರಗಡೆ ಮೆಲ್ಲಕ್ಕೆ ಪಕ್ಕದಾಗ ಇಟ್ಟು ಮತ್ತೆ ರಾಬ ಸಂದೋರಿ ಕಲಿ ಯರಾಬ ಅಂತ ಬಂದ. ಫಾಸ್ಟಿಂದ ಪ್ರೇಯರ್ ಮಾಡ, ಅಮ್ಮ ಬದುಕಿದ್ದಪ್ಪ. పరిగెత్తిపోయి డైలాగ్ పీకి వానికి చెవుల పూలు పెట్టి నాకెంత కావాలి తీసుకొచ్చినాను. అయ్య తాత ఇంకా ప్రేయర్ చేసి రాబా సందోరి కరేబ ನೋಡ್ತಾ ಇದ್ದಾನ. ತಾತಗ ಕೂಡ ಗೊತ್ತಿಲ್ಲ, ಅಲ್ಲಿ ಕೂಡ ಗೊತ್ತಿಲ್ಲ. ಶಬಾಷ್ ಗೆಹಜಿ, ವೆರಿ ಗುಡ್ ಬಾಯ್, ಏನ್ ಆಕ್ಟಿಂಗ್ ತಮ್ಮ ನಿಂದು ಅನ್ಕೊಂಡ. ಪಾಸ್ಟ್ರು, ಗೆಹಜಿ ಎಲ್ಲೋಗಿದ್ಯಪ್ಪ? ಎಲ್ಲೋಗಿನ್ ಸಾರ್? ಇಲ್ಲೇ ಹಂಗ ಹೋಗಿ ಹಿಂಗ್ ಬಂದೆ, ಹಿಂಗೆ ಸೈಡ್ಗೆ ಹೋಗಿದ್ದ. ಹ್ಞೂ సార్, ఇట్లా వస్తేనే మీరు పిలిచింది నన్ను వస్తేనే. ಪಾಸ್ಟರ್ಗೆ ಮತ್ತೆ ಕಿವ ಕಾಲಿಫ್ಲವರ್ ಹಿಡಕ್ ಹೋಗ್ತಾನೆ. ನಮ್ಮ ಸಣ್ಣ ಇಟ್ಟಿನ ಕಡೆಗೆ ಕಾಲಿಫ್ಲವರ್ ಹಿಡಕ್ ಬಂದಾನ, ದೊಡ್ಡ ಫ್ಲವರ್. ಗೆಹಜಿ, ನೀನು ಓಡಿ ಹೋಗಿದ್ದು, ನಾಮ ನನಗೆ ಸುಳ್ಳು ಹೇಳಿ ತಗೊಂಬಂದಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಯಮ್ಮ ಸಚಿನ ಕರೆಂಟ್ ಹೊಡಕ್ ಹಾಗೆ ಆದಂಗ ನಮ್ಮಗ ಅಷ್ಟೇ. ಸಿನಿಮಾ ರಿಲೀಸ್ ಆಯ್ತು, ಇಲ್ಲಿ ಇನ್ನ ಶೂಟಿಂಗ್ ಮಾಡ್ಕೊಂಡ್ ಬಂದನ. ಎಡಿಟಿಂಗ್ ಇಲ್ಲ, ಮಿಕ್ಸಿಂಗ್ ಇಲ್ಲ, ಡಬ್ಬಿಂಗ್ ಇಲ್ಲ, ಏನೇನೂ ಮಾಡಿಲ್ಲ. ನಮ್ಮ ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟ. ತಮ್ಮ ನೀನು ಹೋಗಿ ಸುಳ್ಳು ಹೇಳಿ ನಿನಗೆ ಎಷ್ಟು ಬೇಕಾಗ ತಗೊಂಬಂದಿ, ನನಗೆ ಗೊತ್ತಿಲ್ಲ ಅನ್ಕೊಂಡೇನಪ್ಪ ಅಂದಾಗ ಇಲ್ಲಿಂದ ವಾಪಸ್ ಹೋಗ್. ನಾಮ ನನ್ನನ್ನು ಬಿಟ್ಟಂತ ಕುಷ್ಠ ನಿನಗೆ ಅಂಡ್ಗಡೆ ನೋಡ ಅಂದ. ಮೈ ತುಂಬಾ ಕುಷ್ಠ ರೋಗ ಬಂದ್ಬಿಡುತ್ತೆ. ಇವಾಗ ಆ ದೇಶದಲ್ಲಿ ಕುಷ್ಠ ಅಂತ ಆಗ್ಲೇ ಹೇಳಿದ್ನ. ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಏನಾಗ್ತದೆ, ಅವರು ಊರು ಹೊರಗಡೆ ಇರಬೇಕು. ಅವನು ಮುಟ್ಟಿದಂತ ಯಾವ ವಸ್ತು ಇನ್ನೊಬ್ಬರು ಮುಟ್ಟಬಾರದು. ಸಾಯವರೆಗೆ ಅವನು ಊರು ಹೊರಗಡೆ ಇರಬೇಕು. ಯಾರಾದ್ರೂ ಭಿಕ್ಷೆ ಹಾಕಿದ್ರೆ ಅದು ತಿನ್ಬೇಕು, ಟೆಂಟಲ್ಲೇ ಸಾಯ್ಬೇಕು. ಈಗ ಅವನು ತಂದಂತ ಬೆಳ್ಳಿ ಬಂಗಾರ ಯಾರು ತಗೊಂತಾರ? ಪಾಪದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ತೀವಂದ್ರೆ ಏನೂ ಆಗಲ್ಲ. ಚಿಕ್ಕ ಬಾಲಕಿ ಪ್ರಮೋಷನ್ ತಗೊಂಡ್ಲ ಗೊತ್ತಿಲ್ಲ, ಅವ್ರ ದತ್ತು ತಗೊಂಡ್ರ ಆ ಮಗಳನ್ನ ಗೊತ್ತಿಲ್ಲ, ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ರ ಗೊತ್ತಿಲ್ಲ. ಪವಿತ್ರಾತ್ಮ ಆ ಕ್ಯಾರೆಕ್ಟರ್ನ ಅಲ್ಲೇ ಮ್ಯೂಟ್ ಮಾಡಿಬಿಟ್ಟ. ನನಗೆ ಒಂದು ಲೆಸನ್, ಅವಳು ಏನು ಅಪೇಕ್ಷೆ ಪಡ್ಲಿಲ್ಲ. ನಾನು ನೋಡಿಯ ವಾಪಸ್ ಆಗಿ ಬಂದ ಮೇಲೆ ವಾವ್ ಬಂದಾನೆ, ರೋಗವಾಸಿ ಆಗಿದೆ, ಎಲ್ಲಿ ಕರಿಯ ಅಮ್ಮೀನ್ ಕರಿ, ಒಳಗ್ ಬಾಮ್ಮ ಮುದ್ದು ಮಗಳೇ ನಿನ್ನಿಂದ, ಅವೆಲ್ಲ ಏನು ಡೈಲಾಗ್ಸ್ ಬೈಬಲ್ ಅಲ್ಲಿ ಬರ್ದಿಲ್ಲ. ಅಲ್ಲಿಗೆ ಆ ಕ್ಯಾರೆಕ್ಟರ್ ಮ್ಯೂಟ್ ಆಯ್ತು. ಅಲ್ಲಿ ಇದಾನೆ, ಹೋದ್ರೆ ಬೇಷ್ ಆಗುತ್ತೆ, ಅಲ್ಲಿಗೆ ಕ್ಯಾರೆಕ್ಟರ್ ಸ್ಟಾಪ್ ಆಯ್ತು. ನಿನ್ನ ದೇವ್ರು ನಿನ್ನ ಮನಸ್ಸಲ್ಲಿ ಏನಿಟ್ಟಿದ್ದಾನೆ ಅದನ್ನ ಪರಿಚಯ ಮಾಡು, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಷ್ಟೇ. ಅರ್ಥ ಆಗ್ತದೆ ಹೇಳೋದು? ಈ ಉಪವಾಸ ಪ್ರಾರ್ಥನೆ ತೀರ್ಮಾನ ಮಾಡು, ನನ್ನಲ್ಲಿರುವಂತ ಯೇಸುವನ್ನ ಇತರರಿಗೆ ನಾನು ಪರಿಚಯ ಮಾಡ್ತೇನೆ. ನನ್ನಲ್ಲಿರುವಂತ ಸಂತೋಷವನ್ನ ಯಾರಿಗಿಲ್ವೋ ಅವರಿಗೆ ನಾನು ಪರಿಚಯ ಮಾಡ್ತೀನಿ. ಹೇಳುವಷ್ಟು ಸಾಮರ್ಥ್ಯ ನನಗಿರ್ಲಿಕ್ಕಿಲ್ಲ, ಪ್ರಸಂಗ ಮಾಡುವಂತ ಸಾಮರ್ಥ್ಯ ನನಗಿರ್ಲಿಕ್ಕಿಲ್ಲ, ಹಾಡುವಂತ ಸಾಮರ್ಥ್ಯ ನನಗಿಲ್ಲ, ಸಭೆಗೆ ಹಣ ಕೊಡುವಂತ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದ್ರೆ ಒಂದು ಸಾಮರ್ಥ್ಯ ನಮ್ಮೆಲ್ಲರೂ ಕೊಟ್ಟಿದ್ದಾನೆ, ನಮ್ಮಲ್ಲಿರುವಂತ ಸಂತೋಷವನ್ನ, ಪರಲೋಕದ ಆ ಅಂಶವನ್ನ ಪಕ್ಕದಲ್ಲಿರುವಂತ ಜನರಿಗೆ ಪರಿಚಯ ಮಾಡಿದ್ರೆ ಸಾಕು. ತಕ್ಕ ಸಮಯದಲ್ಲಿ ಆ ಫಲ ಕೊಡುತ್ತೆ. ದೇವರು ಋಣಸ್ಥನಲ್ಲ, ನಮಗೆ ಬರಬೇಕಾದ ಪ್ರತಿಫಲವನ್ನ ಜಡಿದು ಹಿಡಿದು ಅಲ್ಲಾಡಿಸಿ ತುಂಬಿ ತುಳುಕುವಷ್ಟು ಕೊಡ್ತಾನಂತೆ. ನಿನ್ನ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಪಕ್ಕಿಗಿಡು, ಒಂದು ತೀರ್ಮಾನ ಮಾಡು. ಇಲ್ಲಿವರೆಗೂ ನಿನ್ನ ಪ್ರಾರ್ಥನಾ ಜೀವಿತ ಇರುತ್ತೆ ನನಗೆ ಗೊತ್ತಿಲ್ಲ, ಇವತ್ತಿನಿಂದ ಮುಂದೆ
ನನ್ನ ವಟಾರದಲ್ಲಿ, ನನ್ನ ಪಕ್ಕದ ಮನೆಯಲ್ಲಿ, ನಮ್ಮ ರಿಲೇಷನ್ಸ್ ಅಲ್ಲಿ, ನಮ್ಮ ಪರಿಚಯಸ್ಥರಲ್ಲಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವು ಯಾರನ್ನ ದಿನ ನೋಡಿ ಹಾಯ್ ಚೆನ್ನಾಗಿದ್ದೀನಕ್ಕ ಅಷ್ಟೇ. ಪಾಸ್ಟರ್ ಅಲ್ಲಿ ಬರಕ್ಕಾಗಲ್ಲ. ನೀನು ಹೋಗ್ತಾ ಇದ್ದಿ, ಯೇಸು ಸ್ವಾಮಿನ ಪರಿಚಯ ಮಾಡಬೇಕು. 2024 10 ತಿಂಗಳು ಮುಗಿದೋಯ್ತು. 364 ದಿವಸದಲ್ಲಿ 365 ದಿವಸದಲ್ಲಿ ಬರೀ ಇನ್ನು 60 ದಿವಸ ಮಾತ್ರ ಉಳಿದಿದೆ. 305 ದಿವಸ ನಾವು ತಿಂದು ನೀರು ಕುಡಿದು ಬಿಟ್ಟಿವಿ ಅಷ್ಟೇ. ಇನ್ನು ಯೇಸು ಸ್ವಾಮಿನ ಯಾರಿಗೆ ಪರಿಚಯ ಮಾಡಿಲ್ಲ ಅಂದ್ರೆ ಇನ್ನು ಕೇವಲ 60 ದಿವಸ ಬಾಕಿ ಇದೆ. ತೀರ್ಮಾನ ಮಾಡು. ಅಯ್ಯೋ ನಾನು ಹೇಳಿದ್ರೆ ಏನ್ ಅನ್ಕೊಂತಾರೋ, ನಂದು ಪರಿಚಯ, ನಾನು ಮೊದಲು ಹಿಂಗಿದ್ದೆ ಈ ಜನರ ಮಧ್ಯದಲ್ಲಿ, ನಾನು ಹೇಳಿದ್ರೆ ಏನ್ ಅನ್ಕೊಂತಾರೋ, ಬೇಕಾಗಿಲ್ಲ, ಅವ್ರು ಏನಾದ್ರೂ ಅನ್ಕೊಳ್ಳಿ. ಒಂದು ಸಲ ಪರಿಚಯ ಮಾಡು. ನನ್ನಂತವಳಿಗೆ ಸ್ವಾಮಿ ಇಷ್ಟು ಕೆಲಸ ಮಾಡಿದಾನಂದ್ರೆ ನಿನ್ನಂತವ್ರಿಗೆ ಖಂಡಿತ ಮಾಡ್ತಾನಮ್ಮ. ನಾನು ಎಂಥವಳಂತ ಗೊತ್ತು, ನಾನು ಎಂಥವ್ರಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ನನ್ನಲ್ಲೇ ಸ್ವಾಮಿ ಇಷ್ಟು ಮಾಡಿದಾನಂದ್ರೆ ನಿನ್ನಲ್ಲಿ ಇನ್ನು ಬಹಳ ಮಾಡ್ತಾನೆ. ಯೇಸು ಸ್ವಾಮಿ ನಿಜವಾದ ಅಷ್ಟೇ ಪರಿಚಯ ಮಾಡು, ಮುಂದೆ ದೊಡ್ಡ ಫಲವಾಗಿ ಬಿಡುತ್ತೆ. ಸ್ವಾಮಿ ಹೇಳ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ಒಂದ್ಸಲ ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಬ್ರದರ್ ಮಲ್ಲಿಕಾರ್ಜುನ್ ಅಂತ ಒಬ್ರು ಇದ್ದಾರೆ. ಅವ್ರ ಸೇವೆ ಬಹಳ ವಿಶಿಷ್ಟವಾದದ್ದು. ಅವ್ರು ಕಾರಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಎತ್ತರ ದಪ್ಪ ಗಡ್ಡ ಬಿಟ್ಟ ಮನುಷ್ಯ ಕಾರಲ್ಲಿ ಹಳ್ಳಿಯಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಕಾಲೇಜ್ ಅಮ್ಮ ಯೇಸು ಪ್ರಭು ನಿಜమైన ದೇವರಮ್ಮ, ಆಯ್ನ ನಂಬ್ಕೊಂಡಿ, ನಿಮ್ಮ ಪಾಪಗಳು ಬಿಟ್ಟು ಬಿಡ್ರಿ, ವಿಗ್ರಹಾರಾಧನೆ ಬಿಟ್ಟು ಬಿಡ್ರಿ, ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಹೋಗ್ಬಿಡ್ತಾನೆ. ರಾತ್ರಿ ಆದ ಕೂಡಲೇ ಪೆಟ್ರೋಲ್ ಬಂಕ್ ಅಲ್ಲಿ ಮಕ್ಕೊಂತಾರೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂತಾನೆ, ತಣ್ಣೀರೆಲ್ಲ ಸ್ನಾನ ಮಾಡ್ಕೊಂಡು ಯಾವ್ದೋ ಹೋಟ್ಲಾಗ ಊಟ ಮಾಡ್ತಾನೆ, ಮತ್ತೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಯಾರೋ ಒಂದಿಷ್ಟು ಜನ ಏನೋ ಮಾಡ್ತಾರೆ, ಅಲ್ಲೂ ನಿಂತ್ಕೊಂಡು ಅವ್ರು ಸುವಾರ್ತೆ ಹೇಳ್ತಾನೆ. ಆತನ ಉದ್ದೇಶ ಏನಂದ್ರೆ ಯಾರು ಪರಿಚಯಿಸಿದಂತ ಜಾಗದಲ್ಲಿ ಹೋಗಿ ಯೇಸು ಸ್ವಾಮಿನ ಪರಿಚಯ ಮಾಡಿಸೋದು. ಮಲ್ಲಿಕಾರ್ಜುನ್ ಅಂತ ಇರ್ಬೇಕು ಅವ್ರ ಹೆಸರು, ಫೇಸ್ಬುಕ್ ಅಲ್ಲಿ ಇದೆ, ತೆಲುಗು ಮನುಷ್ಯ. ಹಿಂಗೆ ಹೋಗುವಾಗ ಆ ರೋಡ್ ಬ್ರೇಕರ್ ಬರುತ್ತೆ, ಹಂಪ್ ಬರುತ್ತೆ, ಸ್ಪೀಡ್ ಬ್ರೇಕರ್. ಅಲ್ಲಿ ಕಾರ್ ಸ್ವಲ್ಪ ಸ್ಲೋ ಮಾಡ್ತಾನೆ. ಅಲ್ಲಿ ಹಿಜಿಡಾಗಳು ಬರ್ತಾರೆ, ಚಪ್ಪಾಳೆ ಹೊಡೆದು ದುಡ್ಡು ತಗೊಂತಾರಲ್ಲಮ್ಮ, ಅವ್ರ ಹೆಣ್ಣು ಅಲ್ಲ ಗಂಡು ಅಲ್ಲ, ತೃತೀಯ ಲಿಂಗಿಗಳು, ಚಕ್ಕ ಅಂತೀವಿ, ಹಿಜಿಡ ಅಂತೀವಿ. ಅವರು ಚಪ್ಪ ಹೊಡ್ಕೊಂಡು ಬಂದು ಭಿಕ್ಷೆ ಕೇಳ್ತಾರೆ. ಈ ಮನುಷ್ಯ ಏನ್ ಮಾಡ್ತಾನೆ, ಕಾರ್ ಗ್ಲಾಸ್ ವಿಡಿಯೋ ಐತೆ, ರೆಡಿ ಐತೆ, ಲೈವ್ ಕ್ಯಾಮೆರಾ ರೆಕಾರ್ಡ್ ಮಾಡಿದೆ. ಕಾರ್ ಗ್ಲಾಸ್ ಕೆಳಗಿಳಿಸ್ಕೊಂಡು ಅಕ್ಕ ಯೇಸು ಪ್ರಭು ನಿಜమైన ದೇವುಡು ಆಯ್ನ ನಂಬ್ಕೋವಲ್ಲ ಅಂತ ಹೇಳ್ತಾ ಇದ್ರೆ ಆ ಹೊರಗಿರುವಂತ ವ್ಯಕ್ತಿ ಹೇಳ್ತಾರೆ, ಅಣ್ಣ ನೀನು ಯೇಸು ಪ್ರಭು ನಂಬ್ಕೊಂಡು ನಾನು ಮೈ ಜುಮ್ ಅಂತೀವಿ. ಇವಾಗ ಕೂಡ ಆ ಚಕ್ಕ ಅಂತ ನಾವೇನಂತೀವಿ, ಅವ್ರು ನೋಡಿ ಕುಚೇಷ್ಟೆ ಮಾಡ್ತೀವಿ, ಅಂತ ಗದರಿಸ್ತೀವಿ, ಅವಹೇಳನ ಮಾಡ್ತೀವಿ. ಆಕೆ ಹೇಳ್ತಾಳೆ, ಅಯ್ಯ ನೀನು ಯೇಸು ಪ್ರಭು ನಂಬ್ಕೊಂಡು ನಾನು. ಅಷ್ಟೊಂದು ಇನ್ನೊಬ್ಬ ಬಂದು ಚಪ್ಪಾಳೆ ಹೊಡಿತಾಳೆ, ಅಕ್ಕ ಯೇಸು ಅಣ್ಣ ಈಮೆ ಕೂಡ ಯೇಸು ಪ್ರಭು ನಂಬ್ಕೊಂಡಿದ್ದಿ. ಅಲ್ಲಿ ಇನ್ನೊಬ್ಬಳು ಟಪ ಹೊಡ್ಕೊಂಡು ಅಲ್ಲಿಂದ ಬರ್ತಾಳೆ, ಆಮೆ ಕೂಡ ಯೇಸು ಪ್ರಭು ನಂಬ್ಕೊಂಡಿದ್ದಿ. దీక్షా స్నానం త్వరలో మేము తీసుకోపోతున్నాం. ಯಾರು ಅವರಲ್ಲಿ ಬೀಜ ಬಿತ್ತಿದ್ರು ನಮಗ್ ಗೊತ್ತಿಲ್ಲ. ಯಾರು ಪರಿಚಯ ಮಾಡಿದ್ರು ಅವ್ರಿಗೆ ಯೇಸು ಸ್ವಾಮಿಯನ್ನ ನಮಗ್ ಗೊತ್ತಿಲ್ಲ. ಸಮಾಜದಿಂದ ಚೀತು ಅನ್ಸ್ಕೊಂಡಂತ ವ್ಯಕ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಫೋಟೋ ಇಲ್ಲ, ಸ್ಟೇಜ್ ಇಲ್ಲ, ಬ್ಯಾನರ್ ಇಲ್ಲ, ಮೈಕ್ ಇಲ್ಲ, ಚರ್ಚ್ ಇಲ್ಲ, ಬೀಜ ಬಿತ್ತಿದ್ರು. ಯಾರೋ ಸುವಾರ್ತೆ ಹೇಳಿದರೆ, ಯಾರೋ ಕಣ್ಣೀರು ಸುರಿಸಿದರೆ, ಅಯ್ಯ ಇವರು ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ, ತಮ್ಮ ದೇಹವನ್ನು ಹಾಳು ಮಾಡಿಕೊಂಡಿದ್ದಾರೆ, ನಿನ್ನ ಸುವಾರ್ತೆ ಬರಲಿ, ಯಾರೋ ಕಣ್ಣಿನಿಂದ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಇವತ್ತು ಆತ್ಮಗಳಿಗೆ ರಕ್ಷಣೆ ಬಂದಿದೆ. ಅಂತವ್ರು ಎಷ್ಟು ಮಂದಿ ಇಲ್ಲ ನಿನ್ನ ಸುತ್ತಮುತ್ತಲು? ಏನ್ ಮಾಡ್ತಾ ಇದೀವಿ ನಾವು? ಯೇಸು ಸ್ವಾಮಿಯನ್ನ ಪರಿಚಯ ಮಾಡದೇ ಇರೋದಕ್ಕೆ 101 ಕಾರಣ ಇರ್ತವೆ. ಅವಳಂತೋಳು, ಇವಳಿಂತೋಳು, ಅವಳಂಗೆ ಇವಳಿಂಗೆ, ನಮ್ಗೆ ಹಿಂಗ್ ಮಾಡ್ಯಾರೆ, ನಮ್ಮ ತಾತನ ಹಂಗ್ ಮಾಡ್ಯಾರೆ, ನನ್ನ ನೇಚರ್ ಹಿಂಗೈತೆ, ನನ್ನ ಬಗ್ಗೆ ಈ ರೀತಿ ಅನ್ಕೊಂಡಿರೋ ಜನ 101 ರೀಸನ್ಸ್ ಇದಾವೆ. ಆದ್ರೆ ಒಂದೇ ಒಂದು ರೀಸನ್ ಏನಂದ್ರೆ, ಯೇಸು ಸ್ವಾಮಿ ನನಗೋಸ್ಕರ ನಿನಗೋಸ್ಕರ ಶಿಲುಬೆ ಮೇಲೆ ತಾನು ಸತ್ತು ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡು ನಮಗೋಸ್ಕರ ಪಾಪ ಪ್ರಾಯಶ್ಚಿತ್ತ ಕೊಟ್ಟಾನೆ. ಪ್ರಪಂಚದಲ್ಲಿ ಬೇರೆ ಯಾರು ಕೊಟ್ಟಿಲ್ಲ. ಅದು ಒಂದೇ ರೀಸನ್ ಸಾಕು ನಿನಗೆ ಯೇಸು ಸ್ವಾಮಿನ ಪರಿಚಯ ಮಾಡಕ್ಕೆ. ಈ ಉಪವಾಸ ಪ್ರಾರ್ಥನೆ ತೀರ್ಮಾನ ಮಾಡು. ನಾನು ಬದುಕಿರುವ ದಿವಸಗಳೆಲ್ಲ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಯೇಸು ಸ್ವಾಮಿನ ಪರಿಚಯ ಮಾಡ್ತೀನಿ. ನನಗೆ ಸುವಾರ್ತೆ ಹೇಳಕ್ ಬರಲ್ಲ, ನನಗೆ ವಾಕ್ಯ ಓದಕ್ ಬರಲ್ಲ, ನಮಗೆ ನಿಮ್ಮಂತೆ ಮೈಕ್ ಇಟ್ಕೊಂಡು ಮಾತಾಡಕ್ ಬರಲ್ಲ, ನಮಗೆ ಹಾಡಾಡಕ್ ಬರಲ್ಲ, ಬೇಕಾಗಿಲ್ಲ. ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂತ ದೇವರು ಒಬ್ಬನೇ. ಒಂದೊಂದು ಪಾತ್ರೆಯಲ್ಲಿ ಸ್ವಾಮಿ ಒಂದೊಂದನ್ನು ಶೇಖರಿಸಿಡ್ತಾನೆ. ನಿನ್ನಲ್ಲಿ ಏನಿಟ್ಟಿದ್ದಾನೋ ಅದನ್ನು ಉಪಯೋಗ ಮಾಡು. ಜಸ್ಟ್ ಸರ್ವೆಂಟ್ ಹುಡುಗಿ ಅವಳು. ಮಹಾ ಸೇನಾಧಿಪತಿಯನ್ನ ಯೇಸು ಸ್ವಾಮಿ ಕಡೆ ತಿರುಗಿಸಿದ್ಲು. ಪ್ರಸಂಗ ಮಾಡಲಿಲ್ಲ, ಸುವಾರ್ತೆ ಹೇಳಲಿಲ್ಲ,
ನನ್ನ ಜೀವನ ಶೈಲಿಯಿಂದ ಒಂದು ಮಾತು ಹೇಳಿದರು. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನಗೋ ಯುದ್ಧ ಕೈದಿಗಳಾಗಿ ಬಂದಿದ್ರು, ಪ್ರಸಂಗ ಮಾಡಲಿಲ್ಲ, ಸುವಾರ್ತೆ ಹೇಳಲಿಲ್ಲ. ಅವರ ಜೀವಿತ ಸಾಕ್ಷಿ ಜೀವಿತವಾಗಿತ್ತು. ಮರಣ ಶಾಸನವನ್ನ ದೇಶ ಶಾಸನವಾಗಿ ಬದಲಿಸಿದರು. ಸಿಂಹಗಳ ಗವಿಯಲ್ಲಿ ಹೋಗಿ ಬಂದ್ರು, ಬೆಂಕಿಯಲ್ಲಿ ಹೋಗಿ ಬಂದ್ರು, ತಪ್ಪಲಿಲ್ಲ, ಹೋಗಿ ಬಂದ್ರು. ಆದ್ರೆ ದೇವರು ತಾನು ಯಾರು ಅಂತ ಪ್ರೂವ್ ಮಾಡಿದ. ಇಡೀ ದೇಶದ ಏನಂತೀರ ಆರ್ಡರ್ನ ಶಾಸನವನ್ನೇ ಬದಲಿಸಿದರು. ಸ್ವಾಮಿ ನನ್ನ ದೇಶಗಳನ್ನು ಕದಲಿಸುವಂತ ಜನರಾಗಿ ನಮ್ಮನ್ನು ಎಬ್ಬಿಸಿದ್ದಾನೆ. ನಾವು ಚಿಕ್ಕ ಮಂದಿ ಆಗಿರ್ಬೋದು, ನಾವು ನಮ್ಮ ಮನೆಯಲ್ಲಿ ಬಹಳ ಕೀಳೆ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ನಮ್ಮನ್ನ ಯಾರು ಕೇರ್ ಮಾಡಲ್ಲ, ನಮ್ಮ ಓಣಿಯಲ್ಲಿ ನಮ್ಮನ್ನ ಯಾರು ಕೇರ್ ಮಾಡಲ್ಲ, ನಾವು ಫೇಲ್ ಆಗಿದ್ದೀವಿ, ಮೋಸ ಮಾಡಿದೀವಿ, ನಮ್ಗೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ನಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಏನಿದ್ರೆ ಕೂಡ ಸ್ವಾಮಿ ಅಂತಾನೆ, ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ, ನಾನು ನಿನ್ನ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅಷ್ಟೇ, ನೀನ್ ನನಗೆ ಬೇಕು. ರೆಡಿ ಆಗಿದೆಯಾ? ಒಂದು ಚಿಕ್ಕ ಬಾಲಕಿ ದೊಡ್ಡ ಒಂದು ಸಂಚಲನ ಮಾಡಿದ್ಲ, ನೀನು ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕು. ಸ್ವಾಮಿ ಪಕ್ಷಪಾತಿ ಅಲ್ಲ. ಅಂದು ಆ ಹುಡುಗಿನ ಆರಿಸಿಕೊಂಡಂತ ದೇವರು ಇಂದು ನಮ್ಮನ್ನು ಸಹ ಆರಿಸಿಕೊಳ್ತಾನೆ. ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿ, ಸಾಧ್ಯವಾದರೆ ಮೊಣಕಾಲು ಹಾಕಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನಾಮಾನ, ಅಧಿಕಾರ, ಶೌರ್ಯ, ಯುದ್ಧ ಪ್ರಾವೀಣ್ಯ, ಆದ್ರೆ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಚಿಕ್ಕ ಬಾಲಕಿ ಆತನಿಗೆ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ಲು. ಬರುವಾಗ ಎಷ್ಟು ಹಮ್ಮು, ಬೆಡಗು, ಭಿನ್ನಾಣ, ಅಧಿಕಾರದಿಂದ ಬಂದಿದ್ ನಾವು, ಗರ್ವದಿಂದ ಬಂದಿದ್ ನಾವು. ವಾಪಸ್ ಹೋಗುವಾಗ ತನ್ನ ದೇಶಕ್ಕೆ ದೇವರ ಮನುಷ್ಯನ ಊರಿನಿಂದ ಮಣ್ಣನ್ನ ಬೇಡಿ ತಕ್ಕೊಂಡು ಹೋಗುವಷ್ಟು ವಿಧೇಯನಾದ, ವಿನೀತನಾದ, ತನ್ನಂತ ತಗ್ಗಿಸಿಕೊಂಡ. ಯೆಹೋವ ದೇವರು ಯಾರು ಅಂತ ಗೊತ್ತಾಯ್ತು ಆತನಿಗೆ. ಅವನ ಜೀವಿತ ಬದಲಾಯಿತು. ಅದಕ್ಕೆ ಕಾರಣ ಚಿಕ್ಕ ಬಾಲಕಿ. ಚಿಕ್ಕ ಬಾಲಕಿ. ನಾನು ಆ ರೀತಿ ಆಗ್ಬೇಕು. ನಾನು ಆ ರೀತಿ ಆಗ್ಬೇಕು. ನನ್ನಿಂದ ಅನೇಕ ಆತ್ಮಗಳಿಗೆ ಯೇಸು ಸ್ವಾಮಿ ಪರಿಚಯ ಆಗ್ಬೇಕು. ಪ್ರೀತಿಯ ಈ ಜಗದಲ್ಲಿ, ನಿನ್ ಪ್ರೀತಿಯ ಈ ಜಗದಲ್ಲಿ ಸಾರಲು ನನ್ನನ್ನು ಮಾರ್ಪಡಿಸು, ತೋರಲು ನನ್ನನ್ನು ನೀ ನಡೆಸು, ಬದಲಾಯಿಸು ದೇವರೇ, ನನ್ನ ಉಪಯೋಗಿಸು ನಿನ್ನಲ್ಲಿ, ಬದಲಾಯಿಸು ದೇವರೇ, ನನ್ನ ಉಪಯೋಗಿಸು ನಿನ್ನಲ್ಲಿ. ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನ ಕಟ್ಟಲು, ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು. ಮಾಡಿದ ಪಾಪವ ನಾ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ಮಾಡಿದ ಪಾಪವ ನಾ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ನಿನ್ ಪ್ರೀತಿಯ ಈ ಜಗದಲ್ಲಿ, ನಿನ್ ಪ್ರೀತಿಯ ಈ ಜಗದಲ್ಲಿ ಸಾರಲು ನನ್ನನ್ನು ಮಾರ್ಪಡಿಸು, ತೋರಲು ನನ್ನನ್ನು
ನೀ ನಡೆಸು, ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲ್ಲಿ. ಹೌದು ಸ್ವಾಮಿ, ಮಾಡಿದ ಪಾಪವನ್ನ ನಾನು ಮತ್ತೆ ಮತ್ತೆ ಮಾಡದಂತೆ ಸ್ವಾಮಿ, ನಾಯಿ ತಾನು ಕಕ್ಕಿದ್ದನ್ನ ತಿರುಗಿ ನೆಕ್ಕುವಂತ ರೀತಿಯಲ್ಲಿ ನಾನು ಮಾಡದಂತೆ ಸ್ವಾಮಿ, ನಿನ್ನ ಪ್ರೀತಿಯನ್ನ ಈ ಲೋಕಕ್ಕೆ ಸಾರಲು ನನ್ನನ್ನು ಮಾರ್ಪಡಿಸು. ನಿನ್ನ ಸಂದೇಶವನ್ನ ಜನರಿಗೆ ತಲುಪಿಸಲು ನನ್ನನ್ನು ನಡೆಸು ಸ್ವಾಮಿ. ಆ ಚಿಕ್ಕ ಬಾಲಕಿ ದೊಡ್ಡ ಅಧಿಕಾರಿಯ ಬದಲಾವಣೆ ಕಾರಣಳಾದಳು. ಅವಳ ಹೆಸರು ಬರೆಯಲ್ಪಟ್ಟಿಲ್ಲ, ಅವಳ ವಿಳಾಸ ಗೊತ್ತಿಲ್ಲ. ನಾಮನ ವಾಸಿ ಆದ್ಮೇಲೆ ಆ ಚಿಕ್ಕ ಮಗುವಿಗೆ ಏನಾಯ್ತು ನಮಗ್ ಗೊತ್ತಿಲ್ಲ. ಆ ಮಗು ಪ್ರಾಮಾಣಿಕವಾಗಿ ತನ್ನಲ್ಲಿರುವಂತ ಯೇಸು ಸ್ವಾಮಿಯನ್ನ ಪರಿಚಯ ಮಾಡಿದ್ಲಷ್ಟೇ. ನಾನು ನೀನು ಅದನ್ನೇ ಮಾಡೋಣ ಪ್ರಿಯರೇ. ಈ ಉಪವಾಸ ಪ್ರಾರ್ಥನೆಯಲ್ಲಿ ತೀರ್ಮಾನ ಮಾಡೋಣ. ಅವಕಾಶ ಇರಲಿ, ಅವಕಾಶವಿಲ್ಲದೆ ಇರಲಿ, ಅನುಕೂಲವಿರಲಿ, ಅನಾನುಕೂಲತೆ ಇರಲಿ, ವ್ಯಕ್ತಿ ಸಿಕ್ಕಾಗ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಡೋದು ನನ್ನ ಗುರಿಯಾಗಿರಬೇಕು. ತೀರ್ಮಾನ ಮಾಡು. ನಿನ್ನ ತೀರ್ಮಾನ ಪರಲೋಕದಲ್ಲಿ ಮಹಾ ಸಂತೋಷಕ್ಕೆ ಕಾರಣ ಆಗುತ್ತೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಇಲ್ಲಿವರೆಗೂ ದೇವರೇ ನಿನ್ನ ಮಹಿಮೆಯ ಮೇಘದ ಮೂಲಕ ನಡೆಸಿದ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರೂ ಕೂಡ ಕರ್ತನೆ ಆ ಚಿಕ್ಕ ಹುಡುಗಿಯಂತೆ ನಿನ್ನ ಕುರಿತು ತಿಳಿಸುವ ವ್ಯಕ್ತಿಗಳಾಗಿ ಮಾರ್ಪಡಲಿ. ಕರ್ತನೆ ಸುವಾರ್ತೆ ಸಾರುವ ವ್ಯಕ್ತಿಗಳಾಗಿ ಎಲ್ಲರೂ ಕೂಡ ಎದ್ದೇಳಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಪ್ರತಿಯೊಬ್ಬರ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ಆತ್ಮಿಕವಾಗಿಯೂ ಮತ್ತು ದೇವರೇ ಕರ್ತನೆ ದೇವರೇ ಶಾರೀರಿಕವಾಗಿ ಕೂಡ ದೇವರ ಬಲವಾಗಿ ಪುಷ್ಟಿಗೊಳ್ಳುವಂತೆ ಸಹಾಯ ಮಾಡಿ. ಎಲ್ಲ ರೀತಿಯಲ್ಲಿ ಕರ್ತನೆ ಅಯ್ಯ ನೀನೇ ಮಹಿಮೆ ಹೊಂದಬೇಕೆಂತ ಪ್ರಾರ್ಥಿಸ್ತೇನೆ ದೇವರೇ. ಅಯ್ಯ ನೀನೇ ಮಹಿಮೆ ಹೊಂದಬೇಕೆಂತ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಇಲ್ಲಿಯವರೆಗೂ ನಡೆಸುವ ದೇವರು ಮುಂದೆ ಕೂಡ ನಿನ್ನ ಪ್ರಭಾವದೊಟ್ಟಿಗೆ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್.